ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಹಾಗೂ ಸರಸ್ವತಿ ಪ್ರಾಥಮಿಕ ಶಾಲೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ವಿದ್ಯಾರ್ಥಿಗಳ ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಆಕೃತಿಗಳಲ್ಲಿ ಇರ್ತಕ್ಕಂತಹ ಆಯತದಲ್ಲಿ ನಮಗೆ ಯಾವ ರೀತಿ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ವಿಶೇಷವಾದಂತಹ ಸುದ್ದಿಯನ್ನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಮೊರಾರ್ಜಿ ಎಕ್ಸಾಮ್ ಅಲ್ಲಿ, ಆದರ್ಶ ಎಕ್ಸಾಮ್ ಅಲ್ಲಿ, ಮತ್ತೆ ಆಳಿಕೆ ಎಕ್ಸಾಮ್ ಅಲ್ಲಿ, ಆಳ್ವಾಸ್ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಔಟ್ ಆಫ್ ಔಟ್ ಸ್ಕೋರ್ ಗಳನ್ನ ಮಾಡ್ಬೇಕು ಅಂದ್ರೆ, ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡ್ಬೇಕು ಅಂತಂದ್ರೆ ನಾನೊಂದು ಟಿಪ್ಸ್ ಅನ್ನ ಹೇಳ್ತೀನಿ ನಿಮಗೆ. ಮತ್ 4ನೇ ತರಗತಿ ಮತ್ತು 5ನೇ ತರಗತಿಯನ್ನ ಆಧರಿಸಿ ನಿಮಗೆ ಪ್ರಶ್ನೆ ಪತ್ರಿಕೆ ಬಂದಿರತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಆ ಎಲ್ಲಾ ಸ್ಟಡಿ ಮಟೀರಿಯಲ್ಸ್ ಅನ್ನ ಈಗಾಗ್ಲೇ ನೀವೇನ್ ಮಾಡಿದೀರಾ ಅಂತಂದ್ರೆ ಕಲ್ತಿದ್ದೀರಾ. ಕಲ್ತಿರ್ತಕ್ಕಂತಹ ವಿಷಯವನ್ನ ಯಾವ ರೀತಿ ನಾವು ಎನಲೈಸ್ ಮಾಡ್ಕೋಬೇಕು, ಯಾವ ರೀತಿ ನಾವು ಎಷ್ಟು ಕಲ್ತಿದೀವಿ ಅನ್ನೋದನ್ನ ನಾವು ಫಲಿತಾಂಶವನ್ನ ನಾವು ಕಂಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹದ್ದು ಮೊರಾರ್ಜಿ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಪುಸ್ತಕವು ಏನಾಗೈತೆ ಅಂತಂದ್ರ ಅತ್ಯಂತ ಹೆಲ್ಪ್ ಆಗೈತಿ ಇದು. ಯಾಕಂತಂದ್ರೆ ಇಲ್ಲಿ ಇದು ಒಂದೇ ಒಂದು ಬುಕ್ ಇಂದ ಕಂಪ್ಲೀಟ್ ಆಗಿ ನಾವು ಏನೇನ್ ಸ್ಟಡಿ ಮಾಡಬಹುದು ಅಂತಂದ್ರೆ 360 ಡಿಗ್ರಿ ಆಗಿ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೋದು ಅಂತಂದ್ರೆ ಮೊರಾರ್ಜಿ ಎಕ್ಸಾಮು, ಆದರ್ಶ ಎಕ್ಸಾಮು, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮು, ಆಮೇಲೆ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮು, ಮತ್ತೆ ಆಳ್ವಾಸ್ ಎಕ್ಸಾಮು, ಆಳಿಕೆ ಎಕ್ಸಾಮು, ಮತ್ತೆ ಸತ್ಯಸಾಯಿ ಸ್ಕೂಲ್ಗೆ ನೀವು ಎಕ್ಸಾಮ್ ಬರೀತಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಕಂಪ್ಲೀಟ್ ಆಗಿ ಇದೊಂದೇ ಬುಕ್ ಇಂದ ನೀವು ಹಲವಾರು ಎಲ್ಲಾ ಎಕ್ಸಾಮ್ ಗಳಿಗೆ ನೀವೇನಾಗೋದು ಪ್ರಿಪೇರ್ ಆಗ್ಬೋದು. ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನದಾವಪ್ಪ ಅಂತಂದ್ರ ಟೋಟಲ್ ಆಗಿ 50 ಪ್ರಶ್ನೆ ಪತ್ರಿಕೆಗಳದಾವ. 50 ಪ್ರಶ್ನೆ ಪತ್ರಿಕೆಗಳಿಗೆ 5,000 ಪ್ರಶ್ನೆಗಳದಾವ. ಓಕೆ, ನೀವೇನಾದ್ರೂ 5,000 ಪ್ರಶ್ನೆ ಪತ್ರಿಕೆಗಳನ್ನ ಪ್ರಾಕ್ಟೀಸ್ ಮಾಡಿ ನೀವೇನಾದ್ರೂ ಪರಿಶ್ರಮ ಪಟ್ರೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗತ್ತೆ. ನೀವು ಗ್ಯಾರಂಟಿ ಸೆಲೆಕ್ಷನ್ ಆಗ್ತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ 5,000 ಪ್ರಶ್ನೆ ಪತ್ರಿಕೆಯಲ್ಲಿ 5,000 ಪ್ರಶ್ನೆಗಳನ್ನ ನಾವು ಆಡ್ ಮಾಡಿದೀವಿ. ಆ 5,000 ಪ್ರಶ್ನೆಗಳು ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ, ಈ ಬುಕ್ಲೆಟ್ ಏನಾದ್ರೂ ನಿಮಗ್ ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಆಫೀಸ್ ನಂಬರ್ಗೆ ನೀವೇನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಅನ್ನ ಮಾಡ್ಕೋಬಹುದು. ನಮ್ಮ ಆಫೀಸ್ ನಂಬರ್ ಆಗಿರ್ತಕ್ಕಂತಹ ವಾಟ್ಸ್ಆಪ್ ನಂಬರ್ ಆಗಿರ್ತಕ್ಕಂಥ 9632241200 ಅಥವಾ 9449445497 ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಬುಕ್ ನ ಮಾಹಿತಿ ಆಗಿರ್ಬೋದು ಅಥವಾ ಮುಂದಿನ ಈಗ ಈ ಸದ್ಯದಲ್ಲಿ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದಿರಲ್ಲ ಅವರಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಅನ್ನ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದೀವಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನೀವು ಅಡ್ಮಿಷನ್ಸ್ ಗಳನ್ನ ಪಡ್ಕೋಬಹುದು. ಒಂದ್ಸರಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಕೋಚಿಂಗ್ ಕ್ಲಾಸ್ಗೆ ಬಂದು, ನಮ್ಮ ಸ್ಕೂಲ್ಗೆ ಬಂದು, ಸರಸ್ವತಿ ಸ್ಕೂಲ್ ಗೋಕಾಕ್ಗೆ ಬಂದು ನೀವೇನ್ ಮಾಡ್ರಿ ಅಂತಂದ್ರ ಮೀಟ್ ಮಾಡ್ಕೊಂಡು ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವೇ ಸೀಟುಗಳು ಮಾತ್ರ ಲಭ್ಯ ಇರ್ತಾವ. ಆ ಸೀಟ್ ನ ನಿಮ್ದಾಗಿಸ್ಕೊಳ್ಬೇಕು ಅಂತಂದ್ರೆ ನೀವು ಒಂದ್ಸರಿ ನಮ್ಮ ಸ್ಕೂಲಿಗೆ ಬಂದು ಭೇಟಿ ಮಾಡಿ ನಿಮ್ಮ ಸೀಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಬೇಸಿಗೆ ಶಿಬಿರದಲ್ಲಿ ನಾವು ಹಿಂದುಳಿದ ಮಕ್ಕಳಿಗಾಗಿ ಫೌಂಡೇಶನ್ ಕೋರ್ಸ್ ಅಂತ ಬ್ಯಾಚ್ ಅನ್ನ ಮಾಡಿದೀವಿ. ಆ ಹಿಂದುಳಿದ ಮಕ್ಕಳು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂತಹ ಹಿಂದುಳಿದ ಮಕ್ಕಳಿಗೆ ನಾವು 0 to ಹೀರೋ ಬ್ಯಾಚ್ ಫೌಂಡೇಶನ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ನೀವ್ ಯಾರು ಅಂಜೋ ಅವಶ್ಯಕತೆ ಇಲ್ಲ. ನನಗೆ ಓದೋದಕ್ ಬರೋದಿಲ್ಲ, ಬರೆಯೋದಕ್ ಬರೋದಿಲ್ಲ ಅಂತೇಳಿ ಅಂಜೋ ಅವಶ್ಯಕತೆ ಇಲ್ಲ. ನಾವೆಲ್ಲಾನು ಏನ್ ಮಾಡ್ತೀವಿ ಅಂತಂದ್ರ 2 ತಿಂಗಳ ಅವಧಿಯಲ್ಲಿ ನಾವು ಎಲ್ಲಾನು ಕಲಿಸ್ಕೊಡ್ತೀವಿ. ಹಾಗಾಗಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಗಳಿಗೆ ನೀವೇನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಸಂಪೂರ್ಣವಾದ ಮಾಹಿತಿಯ ಸದುಪಯೋಗವನ್ನ ಪಡಿಸ್ಕೊಡ್ರಿ ಅಂತ ಹೇಳ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ಸೈನಿಕ ಎಕ್ಸಾಮ್ ಅಲ್ಲಿ ಮತ್ತು ಮೊರಾರ್ಜಿ ಆದರ್ಶ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಸುತ್ತಳತೆ ಮತ್ತು ವಿಸ್ತೀರ್ಣ. ಹೌದಾ, ಸುತ್ತಳತೆ ಮತ್ತು ವಿಸ್ತೀರ್ಣ. ಸುತ್ತಳತೆ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ್ರ ಆಯತದ ಮೇಲೆ ಬರ್ತಕ್ಕಂತಹ ಯಾವ ರೀತಿ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಪ್ರಶ್ನೆಗಳು ಬರ್ತಿರ್ತಾವ ಅಂತ ಹೇಳಿ ಇಂಪಾರ್ಟೆಂಟ್ 10 ಪ್ರಶ್ನೆಗಳನ್ನ ನಾವ್ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ ಮೊದಲನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ತಾ ಹೋಗ್ರಿ. ಇದರ ಎಲ್ಲಾ ಸದುಪಯೋಗವನ್ನ, ಪ್ರೀ ಕ್ಲಾಸಸ್ ನ ಸದುಪಯೋಗವನ್ನ ನಿಮ್ಗೂ ಪಡೀರಿ. ಆಮೇಲೆ ನಿಮ್ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಏನ್ ಮಾಡ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಆಯತಾಕಾರ ಕೊಠಡಿಯ ನೆಲದ ಉದ್ದ, ಆಯತಾಕಾರ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಅಂತೇಳಿ ಕೇಳಿದಾರೆ. ಓಕೆ, ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ನೋಡ್ರಿ.
The length of floor of rectangular room is 6 meter and width is 4 meter. What is its perimeter ಅಂತ ಕೇಳಿದಾರೆ. ಪೆರಿಮೀಟರ್ ಅಂತಂದ್ರೆ ಏನು? ಸುತ್ತಳತೆ. ಹಾಗಾದ್ರೆ ನಮಗ ಈ ಒಂದು ಪ್ರಶ್ನೆಗೆ ನಾವು ಈಸಿ ಆಗಿರ್ತಕ್ಕಂತಹ ಆನ್ಸರ್ ಗಳನ್ನ ಬಿಡಿಸ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಆಯತಾಕಾರ ಅಂದಿದಾರೆ ಅಂತಲೇ ನಾವೇನ್ ಮಾಡ್ಕೋಬೇಕು, ಒಂದು ಆಯತದ ಚಿತ್ರವನ್ನ ನಾವೇನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಿ ತಕ್ಕೊಂಡ್ಬಿಡ್ಬೇಕು. ಇದು ಆಯತದ ಚಿತ್ರ. ಆಯತದ ಚಿತ್ರವನ್ನ ತಕೊಂಡ್ಮೇಲೆ ಇಲ್ಲಿ ನಾನು ಇದಕ್ಕೇನ್ ಕೊಡ್ತೀನಿ ಅಂದ್ರೆ ಎ ಬಿ ಸಿ ಮತ್ತೆ ಡಿ ಅಂತ ಹೆಸರುಗಳನ್ನ ಕೊಡ್ತೀನಿ. ಎದಿಂದ ಡಿಗೆ ಇರುವಂತದ್ದು ಏನಂತಂದ್ರ ಉದ್ದ ಅಂತೇಳಿ ನಾವು ಕರಿತೀವಿ, ಹೌದಾ, ಲೆಂತ್ ಅಂತ ಕರಿತೀವಿ. ಆಮೇಲೆ ಡಿ ದಿಂದ ಸಿ ಗೆ ಇರುವಂತಹ ಅಥವಾ ಎದಿಂದ ಬಿ ಗೆ ಇರುವಂತಹ ಉದ್ದವನ್ನ ನಾವೇನಂತ ಕರಿತೀವಿ ಅಂತಂದ್ರ ಅಗಲ ಅಂತೇಳಿ ಕರಿತೀವಿ, ಹೌದಾ, ಅಗಲ ಅಂತೇಳಿ ಕರಿತೀವಿ, ಬ್ರಿಡ್ತ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನಮಗ ಏನ್ ಕೊಟ್ಟಾರಪ್ಪ ಅಂತಂದ್ರ ಉದ್ದ ಮತ್ತು ಅಗಲಗಳನ್ನ ಎರಡೂ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡ್ಬೇಕು, ಸುತ್ತಳತೆಯನ್ನ ಕಂಡುಹಿಡಿಬೇಕು ಅಂತಂದ್ರ ನಮಗ್ ಫಾರ್ಮುಲಾ ಗೊತ್ತಿರ್ಬೇಕು. ಇಲ್ಲ ನಿಮಗ್ ಈಸಿ ಮೆಥಡ್ ಆಗಿ ಇಲ್ಲೇನ್ ಕೊಟ್ಟಾರ, ನಮಗ ಉದ್ದ ಎಷ್ಟ್ ಕೊಟ್ಟಾರ, 6 ಮೀಟರ್ ಕೊಟ್ಟಾರ. ಆಮೇಲೆ ಅಗಲ ಎಷ್ಟ್ ಕೊಟ್ಟಾರ, 4 ಮೀಟರ್ ಕೊಟ್ಟಾರ, ಹೌದಾ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಮಗ ಆಯತದ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಇದೆ. ಓಕೆ, ಸುತ್ತಳತೆ ಈಕ್ವಲ್ ಟು ಏನಿದೆ ಅಂತಂದ್ರೆ 2 ಬ್ರಾಕೆಟ್ ಎಲ್ ಪ್ಲಸ್ ಬಿ, ಹೌದಾ, 2 ಬ್ರಾಕೆಟ್ ಎಲ್ ಪ್ಲಸ್ ಬಿ, 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ ಹೇಳಿದೆ. ಹಾಗಾದ್ರೆ 2 ಗೆ 2 ಅನ್ನ ಇಡೋಣ. ನೆಕ್ಸ್ಟ್ ಇಲ್ಲಿ ಎಲ್ ಅಂತಂದ್ರೆ ಏನು, ಲೆಂತ್ ಅಂತ ಕರಿತೀವಿ. ಉದ್ದ 6 ಪ್ಲಸ್ ಬ್ರಿಡ್ತ್ ಅಂತಂದ್ರೆ 4 ಮೀಟರ್ ಇದೆ. ಹಾಗಾದ್ರೆ ಎಷ್ಟಾಗ್ತದ ನೋಡ್ರಿ, 6 4 10 ಆಯ್ತು. ಹಾಗಾದ್ರೆ 10 2 ಎಷ್ಟು, 20 ಬಂತು. ನಮಗ್ ಮೀಟರ್ ಇಡ್ಬೇಕು, ಚದರ ಮೀಟರ್ ಇಡ್ಬೇಕು, ಸೆಂಟಿಮೀಟರ್ ಇಡ್ಬೇಕು ಅನ್ನೋದು ಕನ್ಫ್ಯೂಷನ್ ಆದ್ರೆ ಇಲ್ಲಿ ನೋಡ್ರಿ, ಸುತ್ತಳತೆಯನ್ನ ಕೇಳಿದಾಗ ಡೈರೆಕ್ಟ್ ನಮಗೆ ಈ ಸುತ್ತಳತೆಯನ್ನ ಕೇಳಿದಾಗ ನಾವ್ ಏನ್ ಇಡ್ಬೇಕು, ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನೇ ಇಡ್ಬೇಕು, ಮೀಟರ್ ಅನ್ನೇ ಇಡ್ಬೇಕು ಇಲ್ಲಿ, ಹೌದಾ. ಯಾಕಂತಂದ್ರೆ ಕ್ವಶನ್ ಅಲ್ಲಿ ಅಕಸ್ಮಾತ್ ನಮಗ್ ಸೆಂಟಿಮೀಟರ್ ಕೊಟ್ಟಿದ್ರು ಅಂತಂದ್ರೆ ನಮ್ಗೆ ಆನ್ಸರ್ ಅಲ್ಲಿ ಸೆಂಟಿಮೀಟರ್ ಅನ್ನ ಇಡ್ಬೇಕಾಗ್ತದ. ಓಕೆ, ಇಲ್ಲಿ ನಮಗ್ ಕೊಟ್ಟಿರ್ತಕ್ಕಂತಹ ಕ್ವಶನ್ ಮೀಟರ್ ಅಲ್ಲಿ ಇದೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಮೀಟರ್ ಅಲ್ಲೇನೆ ಆನ್ಸರ್ ಅನ್ನ ಇಡ್ಬೇಕು. ಹಾಗಾದ್ರೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಇರ್ತಾವ. ಆ ಒಂದು ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು ಅಂತಂದ್ರ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರವನ್ನ ಕಂಡುಕೊಳ್ಬೇಕು ಅಂತಂದ್ರ ಆಯತದ ಮೇಲೆ ಓನ್ಲಿ 2 ಏನದಾವ ಅಂತಂದ್ರ ಫಾರ್ಮುಲಾಸ್ ಇದೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ. ಆಯತದ ಸುತ್ತಳತೆ ಏನಂತಂದ್ರ 2 ಬ್ರಾಕೆಟ್ ಎಲ್ ಪ್ಲಸ್ ಬಿ, ಆಯತದ ಸುತ್ತಳತೆ 2 ಬ್ರಾಕೆಟ್ ಎಲ್ ಪ್ಲಸ್ ಬಿ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಯಾರ್ಯಾರೆಲ್ಲ ಇದನ್ನ ವಿಡಿಯೋ ನೋಡ್ತಿದ್ದೀರಲ್ಲ ಅವರು ಕಂಪಲ್ಸರಿಯಾಗಿ ನೋಟ್ ಮಾಡ್ಕೋತಾ ಹೋಗಿ. ಎಕ್ಸಾಮ್ ಅಲ್ಲಿ ಕಂಪಲ್ಸರಿಯಾಗಿ ಕ್ವಶನ್ ಬಂದೇ ಬರುತ್ತೆ. ನೀವು ಅವತ್ತು ಇಲ್ಲ ಟೀಚರ್ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ರು ನಾನ್ ಮಿಸ್ ಮಾಡ್ದೆ ಅನ್ನೋ ಅಂತ ಒಂದು ನಿಮಗ್ ಭಾವನೆ ಬರ್ಲೇಬಾರ್ದು ಅಂತಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಇವತ್ ಹೇಳ್ತಕ್ಕಂತ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆಗಳಿರ್ತಾವ. ಇಂಥದ್ 1ರಿಂದ 2 ಪ್ರಶ್ನೆಗಳು ನಿಮಗ್ ಬಂದೇ ಬರ್ತಾವ. ಹಾಗಾಗಿ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರ ಒಂದು ನೋಟ್ ಬುಕ್ ಅನ್ನ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ನೋಟ್ ಬುಕ್ ಅಲ್ಲಿ ಏನ್ ಮಾಡ್ತಾ ಹೋಗ್ರಿ, ಕ್ವಶನ್ಸ್ ಅನ್ನ ಬರ್ಕೊಂಡು ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಮತ್ತೇನ್ ಮಾಡ್ರಿ ಅಂತಂದ್ರ ನಮ್ದೇನಾದ್ರೂ ಸ್ಪೀಡ್ ಆಗ್ತಿದ್ರೆ ನೀವೇನ್ ಮಾಡ್ರಿ, ವಿಡಿಯೋನ ಸ್ಲೋ ಆಗಿ ಇಟ್ಕೊಂಡು ಪಾಸ್ ಮಾಡ್ಕೊಂಡು ಏನ್ ಮಾಡ್ರಿ, ನೋಡ್ತಾ ಹೋಗ್ರಿ, ಹೌದಾ. ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ವಶನ್ ಅನ್ನ ಬರ್ಕೊಂಡು ಆನ್ಸರ್ ಅನ್ನ ನೀವೇ ನೋಡ್ಲಾರ್ದೆ ಬಿಡಿಸೋದಕ್ಕೆ ಟ್ರೈ ಮಾಡ್ರಿ. ಓಕೆ, ಈಗ ಒಂದ್ 2-3 ಲೆಕ್ಕ ನಾನು ತಿಳಿಸ್ತೀನಿ. ತಿಳಿಸಿದಾದ್ಮೇಲೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವೇ ಬಿಡಿಸಿದ ಆದ್ಮೇಲೆ ನಾನು ಬಿಡಿಸೋ ಉತ್ತರವನ್ನ ನೀವೇನ್ ಮಾಡ್ರಿ ಅಂತಂದ್ರ ನೋಡ್ತಾ ಹೋಗ್ರಿ. ಓಕೆ, ಪ್ರಾಕ್ಟೀಸ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನಿದೆ ಅಂತ. ಆಯತಾಕಾರ ಹೊಲದ ಉದ್ದವು ಎಷ್ಟೈತ್ ನೋಡ್ರಿ, 150 ಮೀಟರ್ ಇದೆ, ಹೌದಾ. ಆಯತಾಕಾರ ಹೊಲದ ಉದ್ದವು, ಆಯತಾಕಾರ ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ಬೇಕು, ಒಂದು ಆಯತವನ್ನ ತಕೊಂಡ್ ಬಿಡ್ಬೇಕು. ಓಕೆ, ಆಯತವನ್ನ ತಕೊಂಡಿವಿ. ಹಾಗಾದ್ರೆ ಇದ್ರ ಉದ್ದ ಎಷ್ಟೈತ್ರಿ, ಇಲ್ಲಿ 150 ಮೀಟರ್ ಇದೆ. ಹಾಗಾದ್ರೆ 150 ಮೀಟರ್ ಇದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, 2 ಆಯಾಮವನ್ನ ಹೊಂದಿರತಕ್ಕಂತಹ ಆಕೃತಿ ಯಾವುದು ಅಂತೇಳಿ ಕೇಳ್ತಾರೆ. ಅದು ಆಯತ ಆಗಿರ್ತದ, ಚೌಕ ಆಗಿರ್ತದ. ಹಾಗಾದ್ರೆ ಆಯತದ 2 ಆಯಾಮಗಳು ಯಾವುವು, ಆಯತದ 2 ಆಯಾಮಗಳು ಯಾವುವು ಅಂತ ಕೇಳಿದಾಗ ನಮಗ ಉದ್ದ ಮತ್ತು ಅಗಲ ಅಂತ ಹೇಳ್ಬೇಕು. ಉದ್ದ ಮತ್ತು ಅಗಲ ಏನ್ರಿ, ಆಯತದ 2 ಆಯಾಮಗಳು ಯಾವುವು, ಉದ್ದ ಮತ್ತು ಅಗಲ.
ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿರ್ತಾವ. ಆಯತದಲ್ಲಿ ಏನಾಗಿರ್ತಾವ? ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. ಅಭಿಮುಖ ಬಾಹುಗಳು ಸಮವಾಗಿರ್ತಾವ. ಹಾಗಾದ್ರೆ ಅಭಿಮುಖ ಬಾಹುಗಳು ಅಂತಂದ್ರೆ ಅವು ಇದ್ರ ಭದ್ರ ಇರ್ತಕ್ಕಂಥವು ಅಂತಂದ್ರೆ ನಮಗ ನಿಮ್ಗ ಇರ್ತಕ್ಕಂಥವು ಇದ್ರ ಭದ್ರ ಇರ್ತಕ್ಕಂತಹ ಬಾಹುಗಳು ಅಂತಂದ್ರೆ ಅಭಿಮುಖ ಬಾಹುಗಳು ಅಂತ ಕರಿತೀವಿ. ಈ ಬಾಹು ಸಮ ಇದ್ರ ಈ ಬಾಹು ಮತ್ತೆ ಈ ಬಾಹು ಏನಾಗಿರ್ತದ ಅಂತಂದ್ರ ಸಮ ಇರ್ತತಿ. ಇದಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಆಯತ ಅಂತ ಹೇಳಿ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಇಲ್ಲಿ ಅಗಲ ಎಷ್ಟು ಕೊಟ್ಟಾರ? 120 ಮೀಟರ್ ಕೊಟ್ಟಾರ. ಅಗಲ 120 ಮೀಟರ್ ಅಲ್ಲಿ ಕೊಟ್ಟಾರ. ನಮ್ಗೆ ಕ್ವಶನ್ ಮೀಟರ್ ಅಲ್ಲಿ ಕೊಟ್ಟಾರ. ಹಾಗಾದ್ರೆ ಹೊಲದ ಸುತ್ತಳತೆ ಎಷ್ಟು? ಹಾಗಾದ್ರೆ ಈ ಒಂದು ಹೊಲದ ಸುತ್ತಳತೆ ಎಷ್ಟು ಅಂತೇಳಿ ನಮಗ್ ಕೇಳಿದಾರ. ನಾವೇನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಇಂಗ್ಲಿಷ್ ನವ್ರ ಕ್ವಶನ್ ಅನ್ನ ನೋಡ್ರಿ. ದ ಲೆಂತ್ ಆಫ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಈಸ್ 150 ಮೀಟರ್ ಅಂಡ್ ವಿಡ್ತ್ ಈಸ್ 120 ಮೀಟರ್. ವಾಟ್ ಈಸ್ ಇಟ್ಸ್ ಪೆರಿಮೀಟರ್ ಫೀಲ್ಡ್ ಅಂತಂದ್ರೆ ಈ ಹೊಲದ ಒಂದು ಸುತ್ತಳತೆ ಎಷ್ಟು ಅಂತೇಳಿ ನಮಗ್ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ಸುತ್ತಳತೆ ಫಾರ್ಮುಲಾನ ಹೇಳಿದ್ರಿ, ಕಮೆಂಟ್ ಮಾಡ್ರಿ ನೋಡೋಣ. ಸುತ್ತಳತೆ ಫಾರ್ಮುಲಾ ನಾಗಳೆ 1ನೇ ಕ್ವಶನ್ ಕೇಳಿದ್ದೆ. ಈಗ 2ನೇ ಕ್ವಶನ್ ನೀವೇ ಕಮೆಂಟ್ ಮೂಲಕ ತಿಳಿಸ್ರಿ ನೋಡೋಣ. ಓಕೆ, ತಿಳಿಸ್ರಿ, ಕಮೆಂಟ್ ಮಾಡ್ತಾ ಹೋಗ್ರಿ. ಆಲ್ರೆಡಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದೀರಿ ಅಂತಂದ್ರ ಕಮೆಂಟ್ ಮೂಲಕ ಆನ್ಸರ್ ಗಳನ್ನ ಕೇಳ್ತಿದ್ರಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ತಿದ್ದೀರಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲೇನ್ ಮಾಡ್ತಿದ್ದೀರಿ ಅಂತಂದ್ರ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ತಿದ್ದೀರಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಪ್ರತಿಯೊಬ್ರು ವಿಡಿಯೋನ ನೋಡ್ತಿರ್ತಕ್ಕಂತಹ ಪ್ರತಿಯೊಬ್ರು ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಲೈಕ್ ಬಟನ್ ಅನ್ನ ಕೊಡ್ತಾ ಇರ್ಬೇಕು. ಆಮೇಲೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಆಗಿರ್ಬೋದು ಅಥವಾ ನಮ್ಗೆ ಯೂಟ್ಯೂಬ್ ಅಲ್ಲೇನೆ ಆಗಿರ್ಬೋದು, ನೀವೇನ್ ಮಾಡ್ಬೇಕು? ಕಮೆಂಟ್ ಮೂಲಕ ನಮ್ಗೆ ಆನ್ಸರ್ ಗಳನ್ನ ಕಳಿಸ್ತಿರ್ಬೇಕು. ಆಮೇಲೆ ಹಾಗೆ ಏನ್ ಮಾಡ್ರಿ ಅಂತಂದ್ರ ನಿಮಗ ಬುಕ್ಸ್ ಬಗ್ಗೆ ಏನಾರ ಮಾಹಿತಿ ಬೇಕಿತ್ತು ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರ ಸುತ್ತಳತೆ ಫಾರ್ಮುಲಾ ಏನೈತ್ರಿ ನಮಗ? 2 ಬ್ರಾಕೆಟ್ ಏನು ಆಯತದ ಸುತ್ತಳತೆ. ಶಾರ್ಟ್ ಅಲ್ಲಿ ಬರ್ದಿರ್ತೀನಿ, ನೀವು ಪೂರ್ತಿ ಬರ್ಕೊಡ್ರಿ. ಓಕೆ, ಆಯತದ ಸುತ್ತಳತೆ 2 ಬ್ರಾಕೆಟ್ L ಪ್ಲಸ್ ಬಿ. ಓಕೆ, ಲೆಂತ್ ಪ್ಲಸ್ ಬ್ರಿಡ್ತ್ ಅಂತ ಕರಿತೀವಿ. ಓಕೆ, ಆಯತದ ಸುತ್ತಳತೆ ಇವಾಗ ನಮ್ಗೇನಿದೆ? 2 ಬ್ರಾಕೆಟ್ L ಎಷ್ಟಿದೆ? 150. ಹಾಗಾದ್ರೆ ಬ್ರಿಡ್ತ್ ಎಷ್ಟಿದೆ? 120. ಎಷ್ಟಾಗತ್ರಿ ನೋಡೋಣ. ಓಕೆ, ನೆಕ್ಸ್ಟ್ 120 ಪ್ಲಸ್ 150 ಸೇರಿಸಿದಾಗ ನಮ್ಗೆ ಎಷ್ಟ್ ಆಗ್ತೈತಿ ಅಂತೇಳಿ ನೋಡ್ಬೇಕು. ಫಸ್ಟ್ ಪ್ಲಸ್ ಅನ್ನ ಮಾಡ್ಕೊಂಡ್ಬಿಡ್ರಿ, ಈಸಿ ಆಗತ್ತೆ. ಓಕೆ, 0 0 2 ಬ್ರಾಕೆಟ್ 0ಕ್ಕೆ 0. ನೆಕ್ಸ್ಟ್ 2 ಪ್ಲಸ್ 5 7. ಆಮೇಲೆ 1 ಪ್ಲಸ್ 1 2, 270 ಆಯ್ತು. ಓಕೆ, 272 ಮಾಡ್ಬೇಕು. ಹೌದಾ, 272 ಮಾಡ್ಬೇಕು. ಈಗ 272 ನಿಮ್ಗೆ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಈ ರೀತಿ ನೀವೇನ್ ಮಾಡ್ಕೋಬೇಕು? ಹೌದಾ, 2 0 0, 2 7 14. ನೆಕ್ಸ್ಟ್ 2 2 4, ಇದೊಂದು 5, 540. ಹಾಗಾದ್ರೆ ಎಷ್ಟು ಇದ್ರ ಆನ್ಸರ್? 540. ಸುತ್ತಳತೆ ಕೇಳಿದಾರ, ಏನು ಚೇಂಜಸ್ ಮಾಡಂಗಿಲ್ಲ. 540 ಆಯತದ ಸುತ್ತಳತೆ, ಆ ಹೊಲದ ಒಂದು ಸುತ್ತಳತೆ ಎಷ್ಟಾಗ್ತದ ರೀ? 540 ಮೀಟರ್ ಅಂತ ಹೇಳಿ ಆಗ್ತದ. ಕನ್ಫರ್ಮ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಿದೀನಿ. ಆಯತದ ಬಗ್ಗೆ ಯಾವುದೇ ಒಂದು ಡೌಟ್ಸ್ ಗಳು ಇರಬಾರ್ದು. ಆ ರೀತಿ ನಾನು ನಿಮ್ಗೆ 10 ಕ್ವಶನ್ ಅನ್ನ ಹೇಳ್ಕೊಡ್ತೀನಿ. ಹಾಗಾದ್ರೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ಆಯತಾಕಾರ ತೋಟದ ಉದ್ದವು 80 ಮೀಟರ್. ಏನೈತ್ರಿ? ಉದ್ದ ಎಷ್ಟೈತಿ? 80 ಮೀಟರ್ ಮತ್ತು ಅಗಲವು 50 ಮೀಟರ್ ಆದರೆ 50 ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಹೇಳಿ ಕೇಳಿದಾರ. 1ನೇ ಕ್ವಶನ್ ನಿಮಗೆ ಇದೇ ರೀತಿ ಪ್ರಶ್ನೆಗಳು ಬರ್ತಿರ್ತಾವ. ಈ ತೋಟದ ಸುತ್ತ ಮುಳ್ಳಿನ ತಂತಿ ಬೇಲಿಯನ್ನ ಹಾಕ್ಬೇಕಾಗಿದೆ. ಹಾಗಾದ್ರೆ ಅದು ಎಷ್ಟು ಸುತ್ತ ಹಾಕ್ಬೇಕು ಅಂತಂದ್ರ 5 ಸುತ್ತು ಹಾಕ್ಬೇಕಾಗಿದೆ. ಹಾಗಾದ್ರೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದವೆಷ್ಟು ಅಂತ ಹೇಳಿ ಕೇಳಿದಾರ. ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಫಸ್ಟ್ ನಮಗ ಆಯತದ ಕೇಳಿದಾರ ಅಂತಂದ್ರ ನಾವ್ ಏನ್ ಮಾಡ್ಕೋಬೇಕು? ಒಂದು ಆಯತದ ಚಿತ್ರವನ್ನ ತಕ್ಕೋಬೇಕು. ಹಾಗಾದ್ರೆ ಇದ್ರ ಉದ್ದ ಎಷ್ಟೈತ್ರಿ? 80 ಮೀಟರ್ ಐತಾ. ಆಮೇಲೆ ಅಗಲ ಎಷ್ಟೈತ್ರಿ? 50 ಮೀಟರ್ ಐತಾ. ಬರ್ಕೊಂಡಿವ್ಯಾ? ಓಕೆ, ಬರ್ಕೊಂಡಿವ್ಯಾ? ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಈಗ ಸುತ್ತಳತೆಯನ್ನ ಕಂಡಿಡ್ಕೊಂಡ್ಬಿಡೋಣ. ಓಕೆ, ಸುತ್ತಳತೆಯನ್ನ ಕಂಡಿಡ್ಕೊಂಬೇಕಣ್ಣ. ದ ಲೆಂತ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ ಈಸ್ 80 ಮೀಟರ್ ಅಂಡ್ the width is 50 meter. What is its the perimeter of the garden? Next, a rod of wire ಅಂದ್ರೆ
ಅಲ್ಲಿ ತಂತಿಯನ್ನ ಹಾಕ್ಬೇಕಾಗಿದೆ. ಫ್ಯಾನ್ಸಿ ನೀಡ್ಸ್ ಟು ದ ಪ್ಲೇಸ್ಡ್ 5 ಟೈಮ್ಸ್ ಅರೌಂಡ್ ದಿ ಗಾರ್ಡನ್ ಅಂದ್ರ 5 ಸುತ್ತನ್ನ ಅಲ್ಲಿ ಹಾಕಿದಾರ. ಹಾಗಾದ್ರೆ ಲೆಂತ್ ಮತ್ತ ಬ್ರೀತ್ ವೈರ್ ನ ಎಷ್ಟು ಅಂತ ಹೇಳಿ ಕೇಳಿದಾರ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನೋಡೋಣ. ನಾವೇನು ಆಯತದ ಫಸ್ಟ್ ಏನ್ ಮಾಡ್ಬೇಕು, ಸುತ್ತಳತೆಯನ್ನ ಕಂಡಿಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನ ಮಾಡ್ತಾ ಹೋಗೋಣ. ಇಲ್ಲಿ ಆಯತದ ಸುತ್ತಳತೆಯನ್ನ ಮಾಡ್ಕೋಬೇಕು. ಓಕೆ, ಆಯತದ ಸುತ್ತಳತೆ ಫಾರ್ಮುಲಾ ಏನೈತ್ರಿ, 2 ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ಇದೆ. ಓಕೆ, ಹಾಗಾದ್ರೆ 2 ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂದಾಗ 2 ಅಂತ ಬರ್ಕೊಳ್ತೀವಿ. ಎಲ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 80 ಮೀಟರ್ ಅದ. ಆಮೇಲೆ ಬಿ ಅಂದ್ರೆ ಎಷ್ಟಿದೆ, 50 ಮೀಟರ್ ಅದ. ಹಾಗಾದ್ರೆ 80 ಪ್ಲಸ್ 50 ಸೇರಿಸಿದಾಗ ಎಷ್ಟಾಗ್ತದ್ರಿ, 2 2 ಬ್ರಾಕೆಟ್ 0 5 ಪ್ಲಸ್ 8 ಮಾಡಿದಾಗ ಎಷ್ಟಾಗ್ತದ್ರಿ, ನಮಗ 13 ಆಗ್ತದ. 130 ಆಗ್ತದ. ಹಾಗಾದ್ರೆ 132 260 ಆಗ್ತತಿ ನೋಡ್ರಿ. 260 ಮೀಟರ್ ಅಲ್ಲಿದೆ, ನಾವು ಮೀಟರ್ ಅಲ್ಲಿನೇ ಇಡಬೇಕು. ಈ 260 ನಮ್ಗೆ ಆನ್ಸರ್ ಬಂತು. ಆಪ್ಷನ್ ಒಳಗೆ 260 ಇರ್ತದ, ಅದನ್ನ ಹಾಕ್ಬಾರ್ದು. ಯಾಕಂತಂದ್ರೆ ಇನ್ನ ನಮ್ಗೆ ಏನ್ ಕೇಳಿದಾರ, 5 ಸುತ್ತ ತಂತಿಯನ್ನ ಹಾಕ್ಬೇಕಾಗೈತಿ. ಆ ಒಂದು ಗಾರ್ಡನ್ಗೆ ನಾವ್ ಏನ್ ಮಾಡ್ಬೇಕು, ಮುಳ್ಳಿಂದ ತಂತಿಯನ್ನ 5 ಸುತ್ತ ಹಾಕ್ಬೇಕಾಗೈತಿ. ಅವು ತಂತಿಯ ಉದ್ದ ಎಷ್ಟು ಅಂತ ಕೇಳಿದಾರ. ಅಂದ್ರ ಇದು ಇವಾಗ ಏನ್ ಮಾಯ್ತು, 1 ಸುತ್ತಿಂದ ಬಂತು. ಹೌದಾ, 1 ಸುತ್ತಿಂದ ಬಂತು. ಹಾಗಾದ್ರೆ ನಮ್ಗಿನ್ನ 5 ಸುತ್ತಿಂದ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಓಕೆ, ಹಾಗಾದ್ರೆ 260 ಇಂಟು ಏನು 5 ಮಾಡ್ಬೇಕು. ಓಕೆ, ಅಲ್ಲಿ 5 0 0 5 6 30 5 2 10 ಇದೊಂದು 13. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟ್ರಿ, 100 ಮೀಟರ್. 1300 ಮೀಟರ್, 1300 ಮೀಟರ್ ಅಂತ ಹೇಳಿ ನಮಗ ಆನ್ಸರ್ ಬರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟಾಯ್ತು, ಇಲ್ಲಿ 1300 ಮೀಟರ್ ಅಂತ ಹೇಳಿದೆ. ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ನೀವೇನ್ ಮಾಡ್ಕೊಳ್ರಿ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊಳ್ರಿ. ಇಷ್ಟೇ ಇರೋದು. ಇಷ್ಟು ದೊಡ್ಡ ಕ್ವಶನ್ ಅಂತ ಹ್ಯಾವಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೇ ಇರೋದು ಆನ್ಸರ್. ನಮ್ಗೆ ಏನ್ ಬೇಕು, ನಮಗೆ ಏನ್ ಬೇಕು, ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತಿದೀನಿ. ಮುಂದಿನ ಪ್ರಶ್ನೆಗೆ ನಾವೇನ್ ಮಾಡೋಣ, ಮೂವ್ ಆಗೋಣ ನೋಡಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಕ್ವಶನ್ ದೊಡ್ಡದಿದೆ ಅಂತ ಯಾರು ಟೆನ್ಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಓಕೆ, 80 ಮೀಟರ್ ಉದ್ದ 80 ಮೀಟರ್ ಉದ್ದ 30 ಮೀಟರ್ ಅಗಲವಿರುವ ಆಯತಾಕಾರದ ಸಭಾಂಗಣದ ಗೋಡೆಯ ಸುತ್ತ 4 ಸುತ್ತು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ಬಣ್ಣದ ಕಾಗದದ ತೋರಣವನ್ನ ಕಟ್ಟಬೇಕಿದೆ. ಬಣ್ಣದ ಕಾಗದದ ತೋರಣವನ್ನ ಕಟ್ಟಬೇಕಿದೆ. ಎಷ್ಟು ಸುತ್ತು, 4 ಸುತ್ತನ್ನ ಕಟ್ಟಬೇಕಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು, ತೋರಣದ ಉದ್ದವೆಷ್ಟು, 1 ಮೀಟರ್. 1 ಮೀಟರ್ ತೋರಣಕ್ಕೆ 15 ರೂಪಾಯಿ. 15. ಆದರೆ ಸಭಾಂಗಣವನ್ನು ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚ ಎಷ್ಟು ಅಂತ ಹೇಳಿ ಕೇಳಿದಾರ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ. ಇಂಗ್ಲಿಷ್ ದವರು ಕ್ವಶನ್ ಅನ್ನ ನೋಡ್ಕೊಂಡ್ಬಿಡ್ರಿ. ನೋಡ್ರಿ, 80 ಮೀಟರ್ ಅಂತಂದ್ರ ಒಂದು ಆಯತ ಐತಿ. ಈ ಒಂದು ಆಯತಕ್ಕೆ ನಾವ್ ಏನ್ ಮಾಡೋಣ ಅಂತಂದ್ರ 80 ಮೀಟರ್ ಉದ್ದ ಐತಿ. ಆಮೇಲೆ ಅಗಲ ಎಷ್ಟೈತ್ರಿ, 30 ಮೀಟರ್ ಐತಿ. ಹಾಗಾದ್ರ ಈ ಒಂದು ಆಯತದ ಮೊದಲು ನಾವ್ ಏನ್ ಮಾಡ್ಕೋಬೇಕು, ಸುತ್ತಳತೆ, 1 ಸುತ್ತಿನ ಸುತ್ತಳತೆಯನ್ನ ಕಂಡು ಹಿಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು, 4 ಸುತ್ತಿನ ಸುತ್ತಳತೆಯನ್ನ ಕಂಡು ಹಿಡ್ಕೊಂಡು ಆ ಒಂದು ಮೀಟರ್ಗೆ ಎಷ್ಟು ಖರ್ಚಾಗಿರ್ತೈತಿ ಅಲ್ಲ, ಅದನ್ನ ಟೋಟಲ್ ಮೀಟರ್ಗೆ ಎಷ್ಟು ಖರ್ಚಾಗ್ತೈತಿ ಅಂತೇಳಿ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಮೊದಲ ಆಯತದ ಸುತ್ತಳತೆ. ಆಯತದ ಸುತ್ತಳತೆ = 2 ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ಮಾಡ್ತೀವಿ. ಓಕೆ, ಹಾಗಾದ್ರೆ 2 ಬ್ರಾಕೆಟ್ ಎಲ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 80 ಅಂತ ಕೊಟ್ಟಿದ್ದಾರೆ. ಪ್ಲಸ್ 30 ಇದೆ. ನೆಕ್ಸ್ಟ್ ಎಷ್ಟಾಗತ್ರಿ ಇದು, 2 ಬ್ರಾಕೆಟ್ 110. ಹೌದಾ, 180 ಪ್ಲಸ್ 30 ಸೇರಿಸಿದಾಗ 110 ಆಗ್ತದ. 110 ಇಂಟು 2 ಮಾಡಿದಾಗ 220 ಮೀಟರ್ ಅಂತೇಳಿ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇದು 1 ಸುತ್ತಿಂದ ಬಂತು. ನಮಗಿನ್ನ 4 ಸುತ್ತ ಹಾಕ್ಯಾರಲ್ಲಿ. 4 ಸುತ್ತಿಂದ ಬೇಕಂತಂದ್ರ ಏನ್ ಮಾಡ್ಕೋಬೇಕು, ಈ ಒಂದು ಬಂದಂತ ಆನ್ಸರ್ಗೆ ನಾವು ಇಂಟು 4 ಮಾಡ್ಬೇಕು. ಹಾಗಾದ್ರೆ 220 ಇಂಟು 4 ಮಾಡೋಣ. ಓಕೆ, 4 0 0 4 2 8 4 2 8 880 ಮೀಟರ್ ಆಯ್ತು. ಟೋಟಲ್ ಎಷ್ಟಾಯ್ತು, 4 ಸುತ್ತು ಅಂತಂದ್ರೆ 880 ಮೀಟರ್ ಆಯ್ತು. ನಮಗ ಈಗ ಏನ್ ಮಾಡಿದಾರ ಅಂತಂದ್ರ 15 ರೂಪಾಯಿ ಮಾಡಿದಾರ. 1 ಮೀಟರ್ಗೆ 15 ರೂಪಾಯಿ ಖರ್ಚಾಗೈತಿ ಅಂತಂದ್ರ ಟೋಟಲ್ 880 ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚಾಗ್ತೈತಿ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡೋಣ, 880 ಇಂಟು 15 ಮಾಡೋಣ. ಓಕೆ, ನಿಮಗೆ 15 ಮಗ್ಗಿ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ. ಓಕೆ, 15 ಮಗ್ಗಿ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ನೀವು
ಏನ್ ಮಾಡ್ರಿ, ಒಮ್ಮೆ 5 ಮಾಡ್ಕೊಡ್ರಿ, ಒಮ್ಮೆ 1 ಮಾಡ್ಕೊಡ್ರಿ. ಓಕೆ, ನಾವೇನ್ ಮಾಡೋಣ, ನಿಮ್ಗೆಲ್ರಿಗೂ ಈಜಿ ಆಗ್ಬೇಕು. ಏನ್ ಮಾಡೋಣ, ಇಲ್ಲಿ 5 ಮಾಡೋಣ, 1 ಮಾಡೋಣ. ಓಕೆ, ನೆಕ್ಸ್ಟ್ 5 0 0, 5 8 40. ಹಾಗಾದ್ರೆ 5 8 ಮತ್ 40, ಇದೇನಾಗ್ತದ 44 ಆಗ್ತದ. ನೆಕ್ಸ್ಟ್ ಏನ್ರಿ, ಒಂದು ಪ್ಲೇಸ್ ಅನ್ನ ನಾವು ಬಿಡೋಣ. ಓಕೆ, 1 0 0, 1 8 8, 1 8 8. ಓಕೆ, 0 0, 8 12, 8 12 ಇದೊಂದು 13 ಅಂತಂದ್ರ ಇಲ್ಲಿ ಎಷ್ಟಾಗ್ತದ, 13,200 ರೂಪಾಯಿ ಅಂತ ಆಗ್ತದ. 13,200 ರೂಪಾಯಿ. ಎಷ್ಟು ರೂಪಾಯಿ ನಮ್ಗೇನಾಯ್ತು ಅಂತಂದ್ರೆ ಇದಕ್ಕ ಒಂದು ಬೇಲಿಯನ್ನ ಹಾಕಲು, ಶೃಂಗಾರ ಮಾಡಲು, ಬಣ್ಣದ ಕಾಗದದಿಂದ ಶೃಂಗಾರ ಮಾಡಲು ಎಷ್ಟಾಯ್ತು ಅಂತಂದ್ರ 13,200 ರೂಪಾಯಿ ಏನಾಗ್ತತಿ ಅಂತಂದ್ರೆ ಖರ್ಚಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿರ್ತಕ್ಕಂತಹ ಪ್ರಶ್ನೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಏನ್ ಮಾಡ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಫಸ್ಟ್ ಟೈಮ್ ಏನಾದ್ರು ನೋಡ್ತಿದ್ರೆ ಏನ್ ಮಾಡ್ರಿ ಅಂತಂದ್ರೆ ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಲ್ಮೋಸ್ಟ್ ನಿಮ್ ಫ್ರೆಂಡ್ಸಿಗೆಲ್ಲ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಶ್ರೀಲತಾಳು ಬೆಳಗಿನ ವಾಯು ಸಂಚಾರಕ್ಕೆ ಹೋದಾಗ, ವಾಯು ಸಂಚಾರಕ್ಕೆ ಅಂತಂದ್ರ ವ್ಯಾಯಾಮಕ್ಕೆ, ವಾಕಿಂಗ್ಗೆ ಹೋದಾಗ ಏನ್ ಮಾಡ್ತಾಳ ಅಂತಂದ್ರ ಆಯತಾಕಾರದ ಪಾರ್ಕಿನ ಅಂಚಿನ ಸುತ್ತ ಏನ್ ಮಾಡ್ತಾಳ ಅಂತಂದ್ರ 3 ಸುತ್ತು ನಡಿತಾಳ. ಆ ಪಾರ್ಕಿನ ಉದ್ದ ಎಷ್ಟೈತಿ ಅಂತಂದ್ರ 320 ಮೀಟರ್ ಐತಿ, ಅಗಲ 210 ಮೀಟರ್ ಆದ. ಅವಳು ನಡೆದ ಒಟ್ಟು ದೂರವೆಷ್ಟು ಅಂತ ಹೇಳಿ ಕೇಳಿದಾರ. ಇಂಗ್ಲಿಷ್ನವರು ಕ್ವಶನ್ ಅನ್ನ ನೋಡ್ಕೊಡ್ರಿ. ವೆನ್ ಶ್ರೀಲತಾ went for her morning walk, she walked 3 laps around the edges of the rectangular park. The length of the park is 320 meter and the width is 210 meter. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಸಿ ವಾಕ್ಡ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಫಸ್ಟ್ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರ ಅಂದ ತಕ್ಷಣ ಏನ್ ಮಾಡ್ಕೊಂಡ್ಬಿಡ್ಬೇಕು, ಆಯತದ ಒಂದು ಚಿತ್ರವನ್ನ ತೆಗಿಬೇಕು. ಹಾಗಾದ್ರೆ ಅದ್ರ ಉದ್ದ ಎಷ್ಟೈತ್ರಿ, 320 ಮೀಟರ್ ಅದ. ಆಮೇಲೆ ಅಗಲ ಎಷ್ಟಿದೆ ರೀ, 210 ಮೀಟರ್ ಅದ. ಓಕೆ, ಹಾಗಾದ್ರೆ ಫಸ್ಟ್ ಆಕಿ 3 ಸುತ್ತ ಅದ ಅಂದ್ರೆ ನಮ್ಗೆ ಏನ್ ಬೇಕು, ಒಂದು ಸುತ್ತಿನ ಸುತ್ತಳತೆಯನ್ನ ನಾವು ಕಂಡಿಡ್ಕೋಬೇಕು. ಇಲ್ಲಿ ನೋಡ್ರಿ, ಆಯತದ ಸುತ್ತಳತೆ ಈಕ್ವಲ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಓಕೆ, ನೆಕ್ಸ್ಟ್ 2 ಬ್ರಾಕೆಟ್ 320 ಪ್ಲಸ್ 210 ಹೀಗೆ ಮಾಡ್ತೀವಾ. ಓಕೆ, ನೆಕ್ಸ್ಟ್ ಹಾಗಾದ್ರೆ 2 ಬ್ರಾಕೆಟ್ 210 ಪ್ಲಸ್ ಏನ್ ಮಾಡ್ಬೇಕು, 220 ಪ್ಲಸ್ ಮಾಡ್ಬೇಕು, 0ಗೆ 0. ನೆಕ್ಸ್ಟ್ ಇಲ್ಲಿ 1 2 3 ಆಗ್ತದ. ನೆಕ್ಸ್ಟ್ ಇಲ್ಲಿ 2 3 5 ಆಗ್ತದ, 530 ಅಂತ ಹೇಳಿ ಆಗ್ತದ. ಹಾಗಾದ್ರೆ 532 500 500 1000 30 30 60 1000 ಎಷ್ಟಾಗ್ತದ, 60 ಅಂತೇಳಿ ಮೀಟರ್ ಅಂತೇಳಿ ನಮ್ಗ ಒಂದು ಸುತ್ತಿನ ಅಳತೆ ಬರ್ತದ, ಒಂದು ಸುತ್ತಿನ ಸುತ್ತಳತೆ ಬರ್ತದ. ಹಾಗಾದ್ರೆ ಇದ್ರಲ್ಲಿ ಏನ್ ಮಾಡ ಅಂತಂದ್ರೆ ಆಕಿ 3 ಸುತ್ತ ಅದಾಳ. ಇದಕ್ಕೆ ಏನ್ ಇಂಟು ಮಾಡ್ಕೋಬೇಕು ಅಂತಂದ್ರ ನಮಗ 3 ನಾವು ಇಂಟು ಮಾಡ್ಕೋಬೇಕು. ಹೌದಾ, 3 0 0, 3 6 18, ನೆಕ್ಸ್ಟ್ 3 0 0, 1 1, ನೆಕ್ಸ್ಟ್ 3 1 3. ಹಾಗಾದ್ರೆ ಎಷ್ಟ್ರಿ, 3180 ಮೀಟರ್ ಏನ್ ಮಾಡ್ತಾಳ ಅಂತಂದ್ರ ಅವಳು ಒಟ್ಟು ನಡಿತಾಳ. ಎಷ್ಟ್ ಮಾಡ್ತಾಳ, 3180 ಮೀಟರ್ ಟೋಟಲ್ ಆಗಿ ಏನ್ ಮಾಡ್ತಾಳ ಅಂತಂದ್ರ ಅವಳು ನಡಿತಾಳ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗ್ರಿ. ಒಬ್ಬ ರೈತನು ಆಯತಾಕಾರದ ಜಮೀನನ್ನು ಹೊಂದಿದ್ದಾನೆ. ಆಯತಾಕಾರದ ಏನ್ ಮಾಡ್ಯಾನ ಅಂತಂದ್ರ ಜಮೀನನ್ನ ಹೊಂದಿದಾನ. ಹಾಗಾದ್ರೆ ಅದರ ಉದ್ದ 250 ಮೀಟರ್ ಮತ್ತು ಅಗಲ 180 ಮೀಟರ್. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ಜಮೀನಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹೌದಾ, ವಿಸ್ತೀರ್ಣ ಕೇಳಿದಾರೆ. ಇನ್ಕಮೆಂಟ್ ನಾವ್ ಏನ್ ಮಾಡಿದೀವಿ, 5 ಪ್ರಶ್ನೆಗಳನ್ನ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಏನ್ ಮಾಡಿದೀವಿ ಅಂತಂದ್ರ ನಾವು ಇಲ್ಲಿ ಆಯತದ ಮೇಲೆ ನೋಡಿದ್ವಿ. ಸುತ್ತಳತೆಯನ್ನ ಕಂಡುಹಿಡಿಯೋದ್ರ ಮೂಲಕ ಅವುಗಳಿಗೆ ಖರ್ಚಾಗಿದ್ದನ್ನ ನೋಡ್ಕೊಂಡು ನಾವು ಕಂಡು ಹಿಡಿದಿದ್ವಿ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂತಂದ್ರೆ ನಮಗ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿತಾ ಹೋಗೋಣ. ಹಾಗಾದ್ರೆ ಫಾರ್ಮರ್ ಹ್ಯಾಸ್ ಅ ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಲ್ಯಾಂಡ್. ಇಟ್ಸ್ ಲೆಂತ್ ಈಸ್ 250 ಮೀಟರ್, width is 180 meter. Find the area of the land. ಏರಿಯಾ ಅಂತಂದ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಆಯತದ ವಿಸ್ತೀರ್ಣ ಫಾರ್ಮುಲಾ ಏನಿದೆ, ಹಾಗಾದ್ರೆ ಆಯತದ ವಿಸ್ತೀರ್ಣ ಈಕ್ವಲ್ ಟು ನಮ್ಗೆ ಏನ್ ಫಾರ್ಮುಲಾ ಇದೆ ಅಂತಂದ್ರೆ ಇಲ್ಲಿ
ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲವನ್ನ ಮಾಡಬೇಕು. ಉದ್ದ ಇಂಟು ಅಗಲವನ್ನ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ನಮಗ ಆಯತದ ವಿಸ್ತೀರ್ಣ ಬರ್ತದ. ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಅಂತ ಹೇಳಿ ಬರ್ತದ. ಹಾಗಾದ್ರೆ ನಮ್ಗೆ ಇಲ್ಲಿ ಉದ್ದ ಎಷ್ಟು ಕೊಟ್ಟಾರಿ? 250 ಅಂತೇಳಿ ಕೊಟ್ಟಿದಾರ. ಅಗಲ ಎಷ್ಟು ಕೊಟ್ಟಾರಿ? 180 ಅಂತೇಳಿ ಕೊಟ್ಟಿದಾರ. ಇವೆರಡನ್ನು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಂಟು ಮಾಡ್ಕೋಬೇಕು. ಇಲ್ಲಿ ನಮಗ್ ವಿಸ್ತೀರ್ಣ ಅಂತ ಕೇಳಿದಾಗ ನಮಗೇನ್ರಿ ಈ ಒಂದು ಭಾಗದಲ್ಲಿ ಎಷ್ಟು ಭೂಮಿ ಇದೆ ಅಥವಾ ಎಷ್ಟು ಗಾರ್ಡನ್ ಇದೆ ಅಂತ ನಾವು ಕಂಡು ಹಿಡ್ಕೋಬಹುದು. ಅಂತಂದ್ರೆ ಇಲ್ಲಿ ಈ ಒಂದು ಭಾಗದಲ್ಲಿ ಏನಿದೆ ಅಂತ ಒಳಗಿನ ಪ್ರದೇಶವನ್ನು ಆಕ್ರಮಿಸಿರ್ತಕ್ಕಂತಹ ಪ್ರದೇಶವನ್ನ ನಾವು ಕಂಡು ಹಿಡಿಬೇಕು ಅಂತಂದ್ರೆ ಅದಕ್ಕೆ ವಿಸ್ತೀರ್ಣ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗಾದ್ರೆ ಇಲ್ಲಿ 250 ಇಂಟು 180 ಮಾಡೋಣ. ಓಕೆ, ಇಲ್ಲಿ 0 2 ಇದೆ. 0 ಲಾಸ್ಟಿಗೆ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಇಂಟು ಮಾಡೋದನ್ನ ಏನ್ ಮಾಡ್ಬೇಕು? ಅವುಗಳನ್ನ ಬಿಟ್ಟು ಮಾಡಿದ್ರೂ ಕೂಡ ನಡೆಯುತ್ತೆ. ಲಾಸ್ಟ್ ಆನ್ಸರ್ ಅಲ್ಲಿ ಅವುಗಳನ್ನ ನಾವು ಇಟ್ಕೊಂಡ್ಬಿಡೋಣ. ಹಾಗಾದ್ರೆ 8 5 ಎಷ್ಟು? 40. 8 2 16 ಪ್ಲಸ್ 4 20. 1 ಪ್ಲೇಸ್ ಅನ್ನ ಬಿಡೋಣ. 1 5 5 1 2 2 ಎಷ್ಟು ಬರ್ತದ್ರಿ? 0 5 2 4. ಓಕೆ, 4. ಇಲ್ಲಿ 2 0 ಬಿಟ್ಟಿದ್ವಿ. ಈ 2 0 ನ ಇಲ್ಲಿ ಇಟ್ಕೊಂಡ್ಬಿಡೋಣ. ಎಷ್ಟು ಬರ್ತದ್ರಿ ನಮ್ಗ? 45,000 ಅಂತ ಹೇಳಿ ಏನ್ ಬರ್ತದ? ಆನ್ಸರ್ ಬರ್ತದ 45,000. ಓಕೆ, 45,000 ಇದಕ್ಕೆ ನಾವ್ ಏನ್ ಇಡ್ಬೇಕು ಮುಂದ? ಅಲ್ಲಿ ನಾವ್ ಏನ್ ಮಾಡಿದ್ವಿ? ಮೀಟರ್ ಕೊಟ್ಟಿದ್ರೆ ಮೀಟರ್ ಇಟ್ಟಿದ್ವಿ. ಸುತ್ತಳತೆಯಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಅನ್ನ ಇಟ್ಟಿದ್ವಿ. ಇಲ್ಲಿ ನಾವ್ ಏನ್ ಇಡ್ಬೇಕು ಅಂತಂದ್ರೆ ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವುದು ಅಂತಂದ್ರೆ ಚದರ್. ಇಲ್ಲಿ ಏನ್ ಮಾಡ್ಬೇಕು? ವಿಸ್ತೀರ್ಣವನ್ನ ಕೇಳಿದಾಗ ನಮಗ್ ಆನ್ಸರ್ ಅಲ್ಲಿ ಏನ್ ಇಡ್ಬೇಕು ಅಂತಂದ್ರೆ ನಾವು ಚದರ್, ಸ್ಕ್ವೇರ್ ಅಂತ ಕರಿತೀವಿ. ಅದನ್ನ ನಾವಿಲ್ಲಿ ಕಂಪಲ್ಸರಿಯಾಗಿ ಹಚ್ಬೇಕು. ಚದರ್ ಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ರೆ ಮೀಟರ್, ಚದರ್ ಮೀಟರ್ ಅಂತೇಳಿ ನಾವು ಹಚ್ಬೇಕು. ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ರೆ ಚದರ್ ಸೆಂಟಿಮೀಟರ್ ಅಂತೇಳಿ ನಾವು ಹಚ್ಬೇಕು. ಇಲ್ಲಿ ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವುದು ಅಂತೇಳಿ ಕೇಳ್ಬೋದು. ಯಾವ್ದ್ರಿ? ಚದರ್ ಅಂತೇಳಿ ಆಗ್ತದ. ಓಕೆ, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡ್ವಿ. ವಿಸ್ತೀರ್ಣವನ್ನು ಕಂಡಿರುತ್ತಂತ ಫಾರ್ಮುಲಾ ಬಹಳಷ್ಟು ಈಜಿ ಅದ. ಆಯತದ ಉದ್ದ ಮತ್ತು ಅಗಲವನ್ನ ಇಂಟು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. ಒಂದು ಕೊಠಡಿಯ ನೆಲಕ್ಕೆ ಪೂರ್ಣವಾಗಿ ಅಲಂಕಾರಿಕ ಕಾರ್ಪೆಟ್ ಅನ್ನ ಹಾಸಬೇಕಿದೆ. ಅಲಂಕಾರಿಕ ಒಂದು ಕಾರ್ಪೆಟ್ ಅನ್ನ ಹಾಸಬೇಕಾಗಿದೆ. ಕೊಠಡಿಯ ಉದ್ದ 16 ಮೀಟರ್ ಮತ್ತು ಅಗಲ 5 ಮೀಟರ್. ಅಗಲ ಎಷ್ಟೈತ್ರಿ? 5 ಮೀಟರ್ ಐತಿ. ಅಗತ್ಯವಿರುವ ಕಾರ್ಪೆಟ್ ನ ವಿಸ್ತೀರ್ಣವನ್ನ ಕಂಡು ಹಿಡೀರಿ ಅಂತ ಕೇಳಿದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವೊಂದು ಚೌಕವನ್ನ ತಕೊಂಡ್ಬಿಡೋಣ. ಓಕೆ, ಆ ಒಂದು ಚೌಕದ ಏನಪ್ಪಾ ಅಂತಂದ್ರ ನಮಗ ಫಸ್ಟ್ ಏನ್ ಮಾಡ್ಬೇಕು? ಕಾರ್ಪೆಟ್ ಅನ್ನ ಹಾಸ್ಬೇಕಾಗಿತ್ತು. ಇದಕ್ಕೆ ಏನ್ ಮಾಡ್ಬೇಕಾಗಿತ್ತು ಅಂದ್ರ ಅಲಂಕಾರಿಕ ಡಿಸೈನ್ ಆಗಿರ್ತಕ್ಕಂತಹ ಡೆಕೋರೇಟ್ ಆಗಿರ್ತಕ್ಕಂತಹ ಕಾರ್ಪೆಟ್ ಅನ್ನ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹಾಸ್ಬೇಕಾಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಇಲ್ಲಿ ಕಾರ್ಪೆಟ್ ಈ ಒಂದು ಆಕೃತಿಗೆ ಎಷ್ಟ್ ಹತ್ತೈತಿ ಅಂತ ಹೇಳಿ ನಾವು ನೋಡ್ಬೇಕಾಗ್ಯದ. ಇಲ್ಲಿ ನೋಡ್ರಿ, ಹಾಗಾದ್ರೆ ಈ ಒಂದು ಆಯತದ ಏನೈತಿ ಅಂತಂದ್ರ ಆಯತ. ಓಕೆ, ಆಯತದಲ್ಲಿ ಏನೈತಿ ಅಂತಂದ್ರ ನಮಗ 16 ಮೀಟರ್ ಉದ್ದ ಐತಿ. ಆಮೇಲೆ 5 ಮೀಟರ್ ಅಗಲ ಐತಿ. ಇಲ್ಲಿ 5 ಮೀಟರ್ ಅಗಲ ಐತಿ ಅಂತಂದ್ರ ಆಕೃತಿ ಹೀಗ್ ಬರ್ತದ. ಓಕೆ, ಅಲಂಕಾರಿಕ ಅಲ್ಲಿ ಏನ್ ಮಾಡ್ಬೇಕಾಗಿದೆ? ಕಾರ್ಪೆಟ್ ಅನ್ನ ಹಾಸ್ಬೇಕಾಗಿದೆ. ನಾವು ಚಿತ್ರವನ್ನ ಕರೆಕ್ಟ್ ಆಗಿ ತಕೊಡ್ರಿ. ಓಕೆ, ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಇಲ್ಲಿ 16 ಮೀಟರ್ ಉದ್ದ ಮತ್ತು 5 ಮೀಟರ್ ಅಗಲದ ಹಾಸ್ಬೇಕಾಗಿತ್ತ. ಹಾಗಾದ್ರ ಕಾರ್ಪೆಟ್ ನ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅಂತಂದ್ರೆ ನಮ್ಗೆ ಆಯತದ ವಿಸ್ತೀರ್ಣ ಫಾರ್ಮುಲಾ ಬರ್ತಿರ್ಬೇಕು. ಆಯತದ ವಿಸ್ತೀರ್ಣ ಈಕ್ವಲ್ ಟು ನಮ್ಗೆ ಏನಿದೆ ರೀ? ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಅಂತ ಹೇಳಿ ನಾವು ಮಾಡ್ಬೇಕು. ಹಾಗಾದ್ರ ಉದ್ದ ಎಷ್ಟೈತ್ರಿ? ಇಲ್ಲಿ 16 ಐತಿ. ಇಂಟು ಅಗಲ ಎಷ್ಟೈತಿ? 5 ಐತಿ. 16 5 ಎಷ್ಟ್ರಿ? 80. ಓಕೆ, 16 5 80 ಚದರ್ ವಿಸ್ತೀರ್ಣ ಕೇಳಿದಾಗ ಏನ್ ಮಾಡ್ಬೇಕಂತ ಹೇಳಿದೀನಿ? ಚದರ್. ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದಾರ. ಓಕೆ, ಮೀಟರ್ ಅಲ್ಲಿ ಕೊಟ್ಟಿದಾರ. ಮೀಟರ್ ಅಂತ ಹೇಳಿ ಇಟ್ಬಿಡೋಣ. ಓಕೆ, ಚದರ್ ಇಡೋದನ್ನ ಮರಿಬೇಡ್ರಿ. ಕೊಟ್ಟಿರ್ತಕ್ಕಂತಹ ಆಪ್ಷನ್ ಗಳಲ್ಲಿ ಒಂದು ಮೀಟರ್ ಅಷ್ಟೇ ಕೊಟ್ಟಿರ್ತಾರ, ಒಂದು ಸೆಂಟಿಮೀಟರ್ ಅಷ್ಟೇ ಕೊಟ್ಟಿರ್ತಾರ, ಒಂದು ಚದರ ಮೀಟರ್ ಕೊಟ್ಟಿರ್ತಾರ, ಒಂದು ಚದರ ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರ. ನಮಗ್ ಕೊಟ್ಟಿರ್ತಕ್ಕಂತಹ ಕ್ವಶನ್ ಅಲ್ಲಿ ಆನ್ಸರ್ ಯಾವ್ದಾಗತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆನ್ಸರ್ ಹಾಕ್ರಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗ್ರಿ. ಆಯತಾಕಾರ ಒಂದು ಸಭಾಂಗಣದ ಉದ್ದ 25 ಮೀಟರ್ ಮತ್ತು ಅಗಲ 18 ಮೀಟರ್. ಉದ್ದ 25 ಮೀಟರ್ ಮತ್ತು ಅಗಲ 18 ಮೀಟರ್. ಈ ಸಭಾಂಗಣದ ನೆಲಕ್ಕೆ 3 ಮೀಟರ್ ಇಂಟು 1 ಮೀಟರ್ ಅಳತೆಯ ಹಾಸುಗಲ್ಲನ್ನ ಹಾಕಬೇಕಾಗಿದೆ. ಇಲ್ಲಿ
ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಮೊರಾರ್ಜಿ ಮತ್ತು ಆದರ್ಶ ಎಕ್ಸಾಮ್ಗಳಲ್ಲಿ, ಸೈನಿಕ ಎಕ್ಸಾಮ್ಗಳಲ್ಲಿ ಇದೇ ರೀತಿ ಪ್ರಶ್ನೆಗಳು ಬಂದಿದಾವ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಲಕ್ಷ್ಯ ಕೊಟ್ಟು ಏನ್ ಮಾಡ್ರಿ ಅಂತಂದ್ರೆ ಕೇಳ್ತಾ ಹೋಗ್ರಿ. ಸಭಾಂಗಣದ ಉದ್ದ ಏನೈತಿ ಅಂತಂದ್ರ 25 ಮೀಟರ್ ಅದ. ಇಲ್ಲಿ ಅಗಲ ಎಷ್ಟೈತಿ ಅಂತಂದ್ರ 18 ಮೀಟರ್ ಅದ. ಈ ಸಭಾಂಗಣದ ನೆಲಕ್ಕೆ 3 ಮೀಟರ್ ಇಂಟು 1 ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಾಗಿದೆ. ಬೇಕಾಗುವ ಹಾಸುಗಲ್ಲುಗಳು ಎಷ್ಟು ಅಂತ ಹೇಳಿ ಕೇಳಿದಾರೆ. ಓಕೆ, ಇಲ್ಲಿ ನೋಡ್ರಿ. ಹಾಗಾದ್ರೆ ಒಂದು ಆಯತಾಕಾರ ಅಂದಾರ, ಒಂದು ಆಯತಾಕಾರವನ್ನ ತೆಗೆದುಕೊಂಡ್ ಬಿಡೋಣ. ಇಲ್ಲಿ ಉದ್ದ 25 ಮೀಟರ್ ಅಂತಂದ ಕೇಳಿದಾರ, ಅಗಲ 18 ಮೀಟರ್ ಅಂತ ಹೇಳಿ ಕೊಟ್ಟಿದಾರ. ಹಾಗಾದ್ರೆ ಇದಕ್ಕೆ 3 ಇಂಟು ಏನ್ ಮಾಡ್ಬೇಕಂತಂದ್ರ ಒಂದು ಚಿಕ್ಕ ಚಿಕ್ಕ ಪರ್ಸಿಗಳನ್ನ ಇದಕ್ಕೆ ಹಾಕ್ಬೇಕು. ಹಾಸುಗಲ್ಲು ಅಂತಂದ್ರೆ ಏನ್ರಿ, ಪರ್ಸಿ ಅಂತ ಕರಿತೀವಿ. 3 ಮೀಟರ್ ಇಂಟು 1 ಮೀಟರ್ ಅಂತ ಹೇಳಿದಾರೆ. 3 ಮೀಟರ್ ಅಂತಂದ್ರೆ ಉದ್ದ, 1 ಮೀಟರ್ ಅಂತಂದ್ರೆ ಅಗಲ ಇದ್ದಿರ್ತಕ್ಕಂತ ಆಯತಾಕಾರದ ಪರ್ಸಿಗಳನ್ನ ಇದ್ರಲ್ಲಿ ನಾವು ತುಂಬಬೇಕು. ಎಷ್ಟು ಪರ್ಸಿಗಳು ಹತ್ತಾವು ಅಂತ ಹೇಳಿ ನಮ್ಗೆ ಕೇಳಿದಾರ. ಹಾಗಾದ್ರೆ ಫಸ್ಟ್ ನಮಗೆ ಏನ್ ಗೊತ್ತಿರ್ಬೇಕು, ಆಯತದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನೈತಿ ನಮಗ, ಉದ್ದ ಇಂಟು ಅಗಲ ಅಂತ ಹೇಳಿದ. ಹಾಗಾದ್ರ 25 ಮೀಟರ್ ಇಂಟು 18 ಮೀಟರ್ ಆಗ್ತದ. ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರ್ತೈತಿ ಅಂತ ಹೇಳಿ ಈ ಕಡೆ ಸೈಡ್ ಮಾಡ್ಕೊಂಡು ನೋಡೋಣ. ಓಕೆ, 25 ಇಂಟು 18. ಓಕೆ, 8 5 40, 8 2 16, ಇದೊಂದು 2, ಇದೊಂದು 4 20 ಪ್ಲಸ್ 1 5 5, 1 2 2, 0 5 4, 450 ಅಂತ ಆಯ್ತು. 450 ಚದರ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಮೀಟರ್ ಅಂತ ಇಟ್ಕೊಂಡ್ಬಿಡೋಣ. ಓಕೆ, ಚದರಲ್ಲಿ ಚದರ್ ಮೀಟರ್ ಅಂತ ಹೇಳಿ ಇಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಹಾಸುಗಲ್ಲುಗಳ ವಿಸ್ತೀರ್ಣವನ್ನ ನಾವು ಕಂಡು ಹಿಡಿಬೇಕು ಅಂತಂದ್ರ ಏನ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಹಾಸುಗಲ್ಲಿನ ವಿಸ್ತೀರ್ಣ, ನೆಲಕ್ಕೆ, ಸಭಾಂಗಣದ ನೆಲಕ್ಕೆ ಹಾಸುಗಲ್ಲಿನ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟೈತಪ್ಪ ಅಂತಂದ್ರ ಇದನ್ನು ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರ ಉದ್ದ ಇಂಟು ಅಗಲನ ಮಾಡ್ಬೇಕು. ಇಲ್ಲಿ ಅವರ ಕೊಟ್ಟಿದಾರ 3 ಇಂಟು 1 ಅಂತ ಹೇಳಿ ಅವರ ಕೊಟ್ಟಿದಾರ. ಹಾಗಾದ್ರೆ ಎಷ್ಟು ಬರ್ತದೆ ನಮ್ಗ, 3 ಚದರ್ ಮೀಟರ್ ಅಲ್ಲಿ ಬರತ್ತೆ. ಓಕೆ, ಚದರ್ ಮೀಟರ್ ಅಲ್ಲಿ ಆನ್ಸರ್ ಬರತ್ತೆ. ಇನ್ನ ಇದು ಆನ್ಸರ್ ಎಲ್ಲ ನಮಗ ಆಪ್ಷನ್ ಒಳಗೆ ಇದನ್ನೂ ಕೊಟ್ಟಿರ್ತಾರ, ಆಮೇಲೆ ಆಪ್ಷನ್ ಒಳಗ ಇದನ್ನೂ ಕೊಟ್ಟಿರ್ತಾರ. ಇನ್ನು ಬರ್ತಿರ್ತಕ್ಕಂಥದ ಆನ್ಸರ್ ನಮ್ಗೆ ಆನ್ಸರ್ ಆಗಿರ್ತದ ನೋಡ್ರಿ. ಹಾಗಾದ್ರ ಇಲ್ಲಿ ಹಾಸುಗಲ್ಲುಗಳ ಸಂಖ್ಯೆ ಬೇಕು ಅಂತಂದ್ರ, ಹಾಸುಗಲ್ಲುಗಳ ಸಂಖ್ಯೆ ಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕು, ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಅಂತಂದ್ರ ಹಾಸುಗಲ್ಲಿನ ವಿಸ್ತೀರ್ಣ. ಹಾಸುಗಲ್ಲಿನ ವಿಸ್ತೀರ್ಣವನ್ನ ನಾವು ಮಾಡ್ಬೇಕು. ಹಾಗಾದ್ರ ಇದನ್ನ ಮಾಡಿ ನೋಡೋಣ. ನೋಡ್ರಿ, ಆಯತದ ವಿಸ್ತೀರ್ಣ ಎಷ್ಟು ಬಂದೈತಿ, 450 ಅಂತೇಳಿ ಬಂದದ. ಹಾಗಾದ್ರೆ ನಮಗೆ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು ಬಂದೈತಿ ಅಂತಂದ್ರ 3 ಬಂದದ. ಇದನ್ನ ಏನ್ ಮಾಡೋಣ ಅಂತಂದ್ರ ನಾವು ಸಿಂಪ್ಲಿಫಿಕೇಶನ್ ಅನ್ನ ಮಾಡೋಣ. 3 1 3, 1 ಉಳಿತು, 3 5 15, 3 0 0. ಹಾಗಾದ್ರೆ ಎಷ್ಟು ಬೇಕು ನಮಗ, 150 ಹಾಸುಗಲ್ಲು ಏನ್ ಮಾಡ್ಬೇಕಂತಂದ್ರ ನಮಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಂತಂದ್ರ 150 ಅಂತೇಳಿ ಬರ್ತದ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಫಾರ್ಮುಲಾ ಆಗಿರ್ಬೋದು ಅಥವಾ ಒಂದು ಕ್ವಶನ್ ನೀವ್ ಏನ್ ಮಾಡ್ರಿ ಅಂತಂದ್ರ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡ್ಕೊಂಡು ನೀವೇನಾದ್ರೂ ನೋಡಿದ್ದೆ ಅದಲ್ಲಿ ಕಂಪಲ್ಸರಿಯಾಗಿ ಇಂತಹ ಒಂದು ಪ್ರಶ್ನೆ ಬರುವಂತಹ ಸಂಭವನೀಯ ಇದೆ. ಓಕೆ, ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಆಯತದ ವಿಸ್ತೀರ್ಣವನ್ನ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು, ಹಾಸುಗಲ್ಲಿನ ವಿಸ್ತೀರ್ಣವನ್ನ ಮಾಡ್ಕೋಬೇಕು. ಆಮೇಲೆ ಹಾಸುಗಲ್ಲುಗಳ ಸಂಖ್ಯೆಯನ್ನ ಮಾಡ್ಕೋಬೇಕು. ಅಂತಂದ್ರೆ ನಾನು ಫಾರ್ಮುಲಾಸ್ ಅನ್ನ ಕ್ಲಿಯರ್ ಆಗಿ ಬರ್ದಿದ್ದೀನಿ. ಆ ರೀತಿ ನೀವು ಮಾಡ್ಕೊಳ್ತಾ ಹೋದ್ರೆ ಎಂತಹ ಪ್ರಶ್ನೆಗಳು ಬಂದ್ರೂ ಕೂಡ ನೀವೇನ್ ಮಾಡ್ಬೋದು, ಅದನ್ನ ಟ್ಯಾಕಲ್ ಮಾಡ್ಬೋದು. ಕಂಟಿನ್ಯೂ ಮಾರ್ಕ್ಸ್ ಕಿಸದಾಗಿದ್ದಂಗಿರತ್ತೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಏನ್ ಕೊಡ್ತಾರೆ ಅಂತ ಹೇಳಿ ನೋಡೋಣ. ಆಯತಾಕಾರದ ಒಂದು ನಿವೇಶನವು 25 ಮೀಟರ್. ಆಯತಾಕಾರದ ಒಂದು ನಿವೇಶನ ಅದ, ಅದರ ಉದ್ದ ಎಷ್ಟೈತೆ ಅಂತಂದ್ರೆ 25 ಮೀಟರ್ ಇದೆ. ಅಗಲ ಎಷ್ಟೈತೆ ಅಂತಂದ್ರೆ 15 ಮೀಟರ್ ಇದೆ. ಇದರ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಫಸ್ಟ್ ಏನ್ ಮಾಡ್ಬೇಕು, ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. 1 ಚದರ್ ಮೀಟರ್ಗೆ 250 ರೂಪಾಯಿ ಖರ್ಚಾದ್ರ ಆ ನಿವೇಶನದ ಒಟ್ಟು ಬೆಲೆ ಎಷ್ಟು ಅಂತೇಳಿ ಕೇಳಿದಾರ. ಫಸ್ಟ್ ನಮ್ಗೆ ಏನ್ ಮಾಡ್ಬೇಕು, ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಅಂತೇಳಿ ಗೊತ್ತಿರ್ಬೇಕು. ಓಕೆ, ಉದ್ದ ಎಷ್ಟೈತಿ 25 ಅದ, ಇಂಟು 15 ಮಾಡ್ಬೇಕು. ಓಕೆ, ಹಾಗಾದ್ರ ಮಾಡೋಣ. ಇಲ್ಲಿ 25 ಇಂಟು 15 ಮಾಡೋಣ.
ಹ ಇಲ್ಲಿ ಡೈರೆಕ್ಟ್ ಆಗಿ ನಾವು 15 ಇಂಟು ಮಾಡ್ಕೋಬಹುದು. 15 ಐದ್ಲೆ ಎಷ್ಟು? 15 ನಾಲ್ಕಲೆ 60, 15 ಐದ್ಲೆ 75, 15 ಐದ್ಲೆ 75, 15 ಎರಡ್ಲೆ 30 ಪ್ಲಸ್ 7 37, 375 ಚದರ್ ಮೀಟರ್ ಅಂತ ಬರುತ್ತೆ. 375 ಚದರ್ ಮೀಟರ್. ಶಾರ್ಟ್ ಆಗಿ ನೀವು ಬೇಗ ಬೇಗ ಮಾಡ್ಬೇಕು ಅಂತಂದ್ರೆ 20ರವರೆಗೂ ಕಂಪಲ್ಸರಿ ನಿಮಗ್ ಮಗ್ಗಿ ಬರ್ತಿರ್ಬೇಕು. ಓಕೆ, 20ರವರೆಗೂ ನಿಮ್ ಮಗ್ಗಿ ಯಾರು ಕಂಪಲ್ಸರಿ ಪರ್ಫೆಕ್ಟ್ ಮಾಡಿರ್ತೀರಾ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಮಾಡ್ಬೋದು. ಓಕೆ, ಈ ತರ ಆನ್ಸರ್ ನ ಮಾಡ್ಕೊಳ್ತಾ ಹೋದ್ರೆ ಡೈರೆಕ್ಟ್ ಆಗಿ ನಿಮ್ಗೂ ಈಸಿ ಆಗುತ್ತೆ. ಓಕೆ, ಚದರ್ ಮೀಟರ್ ಅಂತ ಕೊಟ್ಟಿದ್ದಾರೆ, ಮೀಟರ್ ಅಂತ ಹೇಳಿಡೋಣ. ಹಾಗಾದ್ರೆ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಪ್ರತಿ ಚದರ್ ಮೀಟರ್ಗೆ. ಒಂದು ಚದರ್ ಮೀಟರ್ಗೆ ಇದ್ರಾಗಿಂದ ಒಂದು ಚದರ್ ಮೀಟರ್ಗೆ ಎಷ್ಟಾಗೈತೆ ಅಂತಂದ್ರೆ 250 ರೂಪಾಯಿ ಖರ್ಚಾಗ್ಯದ. ಏನ್ ಮಾಡ್ಬೇಕೀಗ? ಇಲ್ಲಿ ನಮಗ ಆ ದರ ಗೊತ್ತಾಗ್ಬೇಕು, ನಿವೇಶನದ ಬೆಲೆ ಗೊತ್ತಾಗ್ಬೇಕು ಅಂತಂದ್ರ ಏನ್ ಮಾಡ್ಬೇಕು? ನಿವೇಶನದ ಬೆಲೆ ಗೊತ್ತಾಗ್ಬೇಕು ಅಂತಂದ್ರೆ ಇದಕ್ಕೆ 375 ಚದರ್ ಮೀಟರ್ ಬಂದೈತಿಲ್ಲ, ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ 250 ಇಂಟು ಮಾಡ್ಕೋಬೇಕು. ಇಲ್ಲಿ ಸೈಡ್ ಅಲ್ಲಿ ಮಾಡೋಣ ನೋಡ್ರಿ. 375 ಇಂಟು ಏನ್ ಮಾಡ್ಬೇಕು ಅಂತಂದ್ರೆ 250 ಅಂತ ಹೇಳ್ಕೊಟ್ಟಿದಾರ. ಇದನ್ನ ಇಂಟು ಮಾಡ್ತಾ ಹೋಗೋಣ. ಓಕೆ, ಇಂಟು ಮಾಡ್ತಾ ಹೋಗೋಣ ನೋಡ್ರಿ. ಇಲ್ಲಿ 0 ಇದ್ದಿದ್ದನ್ನ ಸೈಡ್ 0 ಬಿಟ್ಟು ಬಿಡ್ರಿ. ಓಕೆ, 0 ಲಾಸ್ಟಿಗೆ ಏನ್ ಮಾಡೋಣ? ಆನ್ಸರ್ ಅಲ್ಲಿ ಇಟ್ಬಿಡೋಣ. ಹಾಗಾದ್ರೆ 5 ಐದ್ಲೆ 25, ನೆಕ್ಸ್ಟ್ 5 ಏಳ್ಲೆ 35, 35 36 37. ಓಕೆ, ನೆಕ್ಸ್ಟ್ 5 ಮೂರ್ಲೆ 15, 15 3 18. ಓಕೆ, ನೆಕ್ಸ್ಟ್ ಒಂದ್ ಪ್ಲಸ್ ಅನ್ನ ಬಿಡೋಣ. 2 ಐದ್ಲೆ 10, ಒಂದ್ ಕೈಲ ಈ ಕಡೆ ಸೈಡ್ ಕಿಡ್ತೀನಿ. ನೆಕ್ಸ್ಟ್ 2 ಏಳ್ಲೆ 14, ಇದೊಂದು 15, ಒಂದ್ ಕೈಲ ಸೈಡ್ ಕಿಡ್ತೀನಿ. ನೆಕ್ಸ್ಟ್ 2 ಮೂರ್ಲೆ 6, ಇದೊಂದು 7. ಹಾಗಾದ್ರ 5 7 8 5 ಎಷ್ಟು? 13. ನೆಕ್ಸ್ಟ್ 7 1 8, ಇದೊಂದು 9 9. ಇಲ್ಲೊಂದು ಸೈಡ್ಗೆ 0 ಅನ್ನ ಬಿಟ್ಟಿದ್ವಿ. ಆ 0 ಅನ್ನ ಏನ್ ಮಾಡ್ಕೋತೀನಿ ಅಂತಂದ್ರೆ ಇಲ್ಲಿ ಇಡ್ತೀನಿ. 93,750 ಏನಾಗ್ತದ ಅಂತಂದ್ರೆ ಇಲ್ಲಿ ಬೆಲೆ, ನಿವೇಶನದ ಬೆಲೆ ಎಷ್ಟಾಗ್ತದ್ರಿ? 93,750 ಅಂತ ಹೇಳಿ ಆಗ್ತದ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿದಾವ. ನೀವೇನ್ ಮಾಡ್ರಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್. ಕ್ವಶನ್ ಅನ್ನ ಮೊದಲು ಓದ್ರಿ. ಕ್ವಶನ್ ಅನ್ನ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಅನ್ನ ನಾವ್ ಯಾವ ರೀತಿ ತಿಳ್ಕೊಬೇಕು, ಯಾವ ರೀತಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಲ್ಲ ಆ ರೀತಿ ಮೇಲೆ ನೀವು 1 ಲೈನ್ 2 ಲೈನ್ ಮೆಥಡ್ ಅಲ್ಲಿ ನೀವೇನ್ ಮಾಡ್ಕೋಬಹುದು ಅಂದ್ರೆ ಆನ್ಸರ್ ಅನ್ನ ಮಾಡ್ಕೋಬಹುದು. ಎಕ್ಸಾಮ್ ಟೈಮ್ ಅಲ್ಲಿ ನಿಮಗ ಸುತ್ತಳತೆ ಗೊತ್ತಿರ್ಬೇಕು ಅಷ್ಟೇ, ಅದನ್ನೆಲ್ಲ ಬರ್ಕೋತಲ್ಲಿ ಕುಂಡ್ರಂಗಿಲ್ಲ. ಓಕೆ, ಡೈರೆಕ್ಟ್ ನಿಮ್ಗೆ ಏನ್ ಮಾಡ್ಬೇಕು? 25 ಇಂಟು 15 ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಿವೇಶನದ ಬೆಲೆಯನ್ನ ಇಂಟು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆನ್ಸರ್ 2 ಲೈನ್ ಮೆಥಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಯತಾಕಾರದ ಕೊಠಡಿಯ ಉದ್ದ 20 ಮೀಟರ್ ಮತ್ತು ಅಗಲ 11 ಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 2 ಮೀಟರ್ ಇಂಟು 1 ಮೀಟರ್ ಅಳತೆಯ 2 ಮೀಟರ್ ಇಂಟು 1 ಮೀಟರ್ ಅಳತೆಯ ಅಲಂಕಾರಿಕ ಟೈಲ್ಸ್ ಗಳನ್ನ ಹಾಕಬೇಕಾಗಿದೆ. ಅಲಂಕಾರಿಕ ಟೈಲ್ಸ್ ಗಳನ್ನ ಹಾಕಬೇಕಾಗಿದೆ. ಬೇಕಾಗುವ ಟೈಲ್ಸ್ ಗಳು ಎಷ್ಟು ಅಂತ ಹೇಳಿ ಕೇಳಿದಾರ. ದ ಲೆಂತ್ ಆಫ್ ರೆಕ್ಟಾಂಗ್ಯುಲರ್ ರೂಮ್ ಈಸ್ 20 ಮೀಟರ್ ಅಂಡ್ ದಿ ವಿಡ್ತ್ ಈಸ್ 11 ಮೀಟರ್. ಡೆಕೋರೇಟಿವ್ tiles measuring 2 meter into 1 meter are to be laid on the floor of this room ಅಂತ ಹೇಳಿ ಕೇಳಿದಾರ. ಓಕೆ, ನೆಕ್ಸ್ಟ್ ಹೌ ಮೆನಿ ಟೈಲ್ಸ್ ಆರ್ ರಿಕ್ವೈರ್ಡ್, ಬೇಕಾಗಿರ್ತಕ್ಕಂತಹ ಟೈಲ್ಸ್ ಗಳು ಎಷ್ಟು ಅಂತ ಹೇಳಿ ಇಲ್ಲೂ ಕೂಡ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೆ ನೀವ ಆನ್ಸರ್ ಅನ್ನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನನ್ಗಿಂತ ಮುಂಚೆ, ಯಾಕಂದ್ರೆ ಇಂತಹ ಒಂದು ಪ್ರಾಬ್ಲಮ್ ಅನ್ನ ನಾನು ಹೇಳಿದೀನಿ. ಇದಕ್ಕೆ ನನ್ಕಿಂತ ಮುಂಚೆ ನೀವೇನ್ ಮಾಡ್ರಿ ಅಂತಂದ್ರ ಆನ್ಸರ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಎಷ್ಟು? ಆಯತಾಕಾರದ ಒಂದು ಕೊಠಡಿ. ಓಕೆ, ಆಯತಾಕಾರದ ಒಂದು ಕೊಠಡಿ. ಆ ಕೊಠಡಿಯ ಉದ್ದ 20 ಮೀಟರ್ ಇದೆ, ಅಗಲ 11 ಮೀಟರ್ ಇದೆ. ಹಾಗಾದ್ರೆ ಅದ್ರ ಫಸ್ಟ್ ಏನ್ ಮಾಡೋಣ ಅಂತಂದ್ರ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಳ್ಳೋಣ. ಆಯತದ ವಿಸ್ತೀರ್ಣ ಈಕ್ವಲ್ ಟು ನಮ್ ಫಾರ್ಮುಲಾ ಏನೈತಿ? ಉದ್ದ ಎಲ್ ಇಂಟು ಬಿ ಅಂತಾನು ನಾವು ಕರಿತೀವಿ, ಎಲ್ ಇಂಟು ಬಿ. ಓಕೆ, ನೆಕ್ಸ್ಟ್ ಉದ್ದ ಎಷ್ಟೈತ್ರಿ? 20 ಮೀಟರ್ ಇದೆ. ನೆಕ್ಸ್ಟ್ ಇಂಟು 11 ಮೀಟರ್ ಇದೆ. 20 11 ಎಷ್ಟು ಬರ್ತದ ರೀ ಆನ್ಸರ್? ನೋಡ್ರಿ, 20 11 ಆನ್ಸರ್ ಮಾಡ್ರಿ ಎಷ್ಟು ಬರ್ತದ ರೀ? ನಿಮ್ಗೆ ಡೈರೆಕ್ಟ್ ಆಗಿ ನೀವು ಮಾಡ್ಕೋಬಹುದು, ಹೌದಾ? 11 0 0, 11 2 22. ಓಕೆ, ನೆಕ್ಸ್ಟ್ ಎಷ್ಟು ಬಂತು? ಚದರ್ ಮೀಟರ್. ಚದರ್ ಮೀಟರ್. ಆ ಕೊಠಡಿಯ ನೆಲಕ್ಕೆ 2 ಮೀಟರ್ ಇಂಟು ಅಂತಂದ್ರ ಅಲ್ಲಿ ಟೈಲ್ಸ್ ನ ಏನ್ ಮಾಡ್ಬೇಕು? ಟೈಲ್ಸ್ ನ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು. ಅಲ್ಲಿ ಏನ್ ಮಾಡ್ಬೇಕು? ಎಲ್ ಇಂಟು ಬಿ ನ ಮಾಡ್ಬೇಕು. ಟೈಲ್ಸ್ ಎಷ್ಟು ಅಳತೆ ಕೊಟ್ಟಿರ್ತಾರಲ್ಲ ಅಷ್ಟು. ಇನ್ನೊಂದು ನಿಮ್ಗ ಟೈಲ್ಸ್ ಅಳತೆ ಒಂದೇ ಸಂಖ್ಯೆಯಲ್ಲಿ ಕೊಟ್ಟಿದ್ರು. ಇಲ್ಲಿ ನೋಡ್ರಿ ಹಿಂಗ್ ಕೊಟ್ಟಿದ್ರು. ನೆಲಕ್ಕೆ
2 ಮೀಟರ್ ಇಂಟು 1 ಮೀಟರ್ ಕೊಟ್ಟಿರ್ಲಿಲ್ಲ ಅಂತಂದ್ರ 3 ಮೀಟರ್, ವರ್ಗಾಕಾರದ 3 ಮೀಟರ್ ಅಂತೇಳಿ ಕೊಟ್ಟಿದ್ರು ಅಂತಂದ್ರ ವರ್ಗಾಕಾರದ ಅಥವಾ ಚೌಕಾಕಾರದ 3 ಮೀಟರ್ ಅಂತ ಕೊಟ್ಟಿದ್ರು ಅಂತಂದ್ರ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಈ ಒಂದು 3 ಮೀಟರ್ ಐತೆ ಅಂತಂದ್ರ ವರ್ಗಾಕಾರ ಐತೆ ಅಂತಂದ್ರ ಈ ವರ್ಗ ಅಂತಂದ್ರ ಚೌಕ 3 ಮೀಟರ್ ಇತ್ತಂದ್ರ ಇಲ್ಲೂ 3 ಮೀಟರ್ನ ಇರ್ತೈತಿ. ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ 3 ಇಂಟು 3 ಮಾಡ್ಕೋಬೇಕು. ಇಲ್ಲಿ ಏನಾಗಿರ್ತಾರ ಅಂತಂದ್ರ ಒಂದ್ ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡೋಗೋಸ್ಕರ ಏನ್ ಮಾಡಿರ್ತಾರ, ಕೊಠಡಿಯ ನೆಲಕ್ಕೆ 3 ಮೀಟರ್ ಅಂತಂದ ಕೊಟ್ಟಿದ್ರು, ಇಂಟು ಕೊಟ್ಟಿರ್ಲಿಲ್ಲ ಅಂತಂದ್ರ ವರ್ಗಾಕಾರದ ಆಯತಾಕಾರದ ಕೊಠಡಿಗೆ ವರ್ಗಾಕಾರದ ಟೈಲ್ಸ್ ಗಳನ್ನ ಹಾಕ್ಬೇಕು ಅಂತ ಕೊಟ್ಟಿದ್ರು ಅಂತಂದ್ರ ಒಂದೇ ಅಳತೆಯನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಚೌಕದಲ್ಲಿ ಇರ್ತಕ್ಕಂತಹ 4 ಬಾಹುಗಳು ಸಮ ಇರೋದ್ರಿಂದ ಒಂದೇ ಅಳತೆಯನ್ನ ಕೊಟ್ಟಿರ್ತಾರ. ಒಂದು ಬಾಹುವಿನ ಅಳತೆಯನ್ನ ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು, ಅದ್ರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರ ಉದ್ದ ಇಂಟು ಅಗಲ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದ್ರ 2 ಮೀಟರ್ ಇಂಟು 1 ಮೀಟರ್ ಕೊಟ್ಟಿರ್ಲಿಲ್ಲ ಅಂತಂದ್ರ ಈ 2 ಮೀಟರ್ ಅಷ್ಟ ಕೊಟ್ಟಿರು ಅಂತಂದ್ರೆ 2 ಇಂಟು 2 ಮಾಡ್ತಿದ್ವಿ. ಓಕೆ, 2 ಇಂಟು 2 ಮಾಡ್ತಿದ್ವಿ. ಓಕೆ, 2 ಇಂಟು 1 ಅಂದ್ರೆ 2 ಚದರ ಮೀಟರ್ ಅಂತ ಬಂತು. ಓಕೆ, 2 ಚದರ ಮೀಟರ್ ಅಂತ ಬಂದಾಗ ಇಲ್ಲಿ ನಮ್ಗೆ ಆನ್ಸರ್ ಏನಾಗತ್ತೆ ನೋಡ್ರಿ, 2 ಚದರ ಮೀಟರ್ ಅಂತ ಬಂದಾಗ ನಮ್ಗೆ ಆನ್ಸರ್ ಏನಾಗುತ್ತೆ, ಇಲ್ಲಿ ನಾವ್ ಏನ್ ಮಾಡ್ಬೇಕು, ಈಗ ನಮ್ಗೆ ಬೇಕಾಗಿರ್ತಕ್ಕಂತಹ ಟೈಲ್ಸ್ ಗಳ ಸಂಖ್ಯೆ ಬೇಕು. ಓಕೆ, ಟೈಲ್ಸ್ ಗಳ ಸಂಖ್ಯೆ ಫಾರ್ಮುಲಾ ಏನೈತ್ರಿ, ಟೈಲ್ಸ್ ಗಳ ಸಂಖ್ಯೆಗೆ ನಾವು ಏನ್ ಕೊಟ್ಟಿದ್ವಿ ಆಗ ಫಾರ್ಮುಲಾ, ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ ನ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ ನ ವಿಸ್ತೀರ್ಣ ಮಾಡ್ಬೇಕು. ಹಾಗಾದ್ರೆ ಆಯತದ ವಿಸ್ತೀರ್ಣ ಎಷ್ಟು ಬಂದೈತಿ ನಮ್ಗ, 220 ಚದರ ಮೀಟರ್ ಬಂದದ. 220 ಚದರ ಮೀಟರ್ ಬಂದದ ಡಿವೈಡೆಡ್ ಬೈ ಇಲ್ಲಿ ಟೈಲ್ಸ್ ನ ವಿಸ್ತೀರ್ಣ ಎಷ್ಟು ಬಂದದ, 2 ಚದರ ಮೀಟರ್ ಬಂದದ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ, ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ತಾ ಹೋಗೋಣ. 2 1 2 0. ಓಕೆ, 110 ಏನ್ ಬರ್ತದ ಅಂತಂದ್ರ ಆನ್ಸರ್ ನಮ್ಗೆ ಏನ್ ಬರ್ತದ, 110 ಟೈಲ್ಸ್ ಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ಬೇಕಾಗ್ತಾವ. ಇದೇ ರೀತಿ ಪ್ರಶ್ನೆಗಳು ಇರ್ತಾವ. ಇವುಗಳನ್ನ ಏನ್ ಮಾಡ್ರಿ ಅಂತಂದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇ ಇರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇದೇ ರೀತಿ ಪ್ರಶ್ನೆಗಳ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ನಿಂದಿರ್ತಾವ. ಏನ್ ಮಾಡೋಣಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪುಸ್ತಕ ಇಲ್ಲಿದೆ ನೋಡ್ರಿ. ಮುರಾರ್ಜಿ ಚಾಂಪಿಯನ್ ಪುಸ್ತಕ ಏನಾಗೈತೆ ಅಂತಂದ್ರ ಒಟ್ಟು 50 ಮಾದರಿ ಪ್ರಶ್ನೆಗಳನ್ನ ಹೊಂದಿರೋದ್ರ ಜೊತೆಗೆ ಏನ್ ಮಾಡಿದೀವಿ ಅಂತಂದ್ರೆ ನಾವು 2020 ರಿಂದ 2025 ಮುರಾರ್ಜಿ ಆಗಿರ್ಬೋದು, ಆದರ್ಶದ್ದು 2020 ರಿಂದ 2025 ಮತ್ತು ಏನ್ ಮಾಡಿದೀವಿ ಅಂತಂದ್ರೆ ನೀವೇನಾದ್ರೂ ಅಲ್ಪಸಂಖ್ಯಾತ ಮೊರಾರ್ಜಿ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ, ಅದನ್ನು ನೀವು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಯಾರೆಲ್ಲ ಅಪ್ಲಿಕೇಶನ್ ಹಾಕೋಬಹುದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಹೋದ್ ವಿಡಿಯೋದಲ್ಲಿ ಮಾಡಿದೀನಿ. ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಪಸಂಖ್ಯಾತ ಮೊರಾರ್ಜಿ ಅಪ್ಲಿಕೇಶನ್ ಕೂಡ ನಿಮ್ಗೂ ಫಿಲ್ಡ್ ಆಗತ್ತೆ. ಓಕೆ, ಹಾಗಾದ್ರೆ ಈ ಒಂದು ಪುಸ್ತಕವನ್ನ ನೀವು ತಗೊಳ್ಳೋದ್ರಿಂದ ನಿಮಗೇನಪ್ಪ ಲಾಭ ಅಂತ ಕೇಳಿದ್ರೆ, ಕಂಪ್ಲೀಟ್ ಆಗಿ 360 ಡಿಗ್ರಿ ಆಗಿ ಎಲ್ಲಾ ಎಕ್ಸಾಮ್ಸ್ಗೆ ನೀವೇನ್ ಮಾಡ್ಬೋದು, ಒಂದೇ ಬುಕ್ ಇಂದ ನೀವು ಸ್ಟಡಿ ಮಾಡಬಹುದು. ಇದರಲ್ಲಿ ಕ್ವಶನ್ ಪೇಪರ್ ಗಳನ್ನ ಪ್ರತಿದಿನ ನೀವು ಒಂದೊಂದು ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ಬಿಡಿಸ್ತಾ ಹೋದ್ರೆ, ಅವುಗಳನ್ನ ಸಾಲ್ವೇಷನ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಟೋಟಲ್ ಆಗಿ 5,000 ಪ್ರಶ್ನೆಗಳು ನಿಮಗೆ ರಿವಿಷನ್ ಆಗುತ್ತೆ. ಓಕೆ, ಈಗಾಗಲೇ ನೀವು ಸಿಲೆಬಸ್ ಅನ್ನ ಕಲ್ತಿದ್ದೀರಾ, ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ನೀವು ಸಿಲೆಬಸ್ ಅನ್ನು ಕೂಡ ಕಲ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫಲಿತಾಂಶವನ್ನ ನೀವು ನೋಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸ್ತಾ ಹೋದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಇನ್ನು ಎಲ್ಲಿ ಉಳಿದಿದ್ದೀನಿ, ಯಾವ ಒಂದು ವಿಷಯದಲ್ಲಿ ನಾನು ಪ್ರಿಪೇರ್ ಆಗ್ಬೇಕು, ಯಾವ ಒಂದು ಚಾಪ್ಟರ್ ಅಲ್ಲಿ ನನಗೆ ಕ್ವಶನ್ಸ್ ಗಳು ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ, ಆ ಒಂದು ಚಾಪ್ಟರ್ ನಾವು ರಿವಿಷನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಅಲ್ಪಸಂಖ್ಯಾತ ಮೊರಾರ್ಜಿ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ನಾವು ಇಲ್ಲಿ ಹಾಕಿದೀವಿ ನೋಡ್ರಿ. 48ನೇ ಕ್ವಶನ್ ಪೇಪರ್ ಏನಿದೆ ಅಂತಂದ್ರೆ ಅಲ್ಪಸಂಖ್ಯಾತ ಮೊರಾರ್ಜಿ ನೈಜ ಪ್ರಶ್ನೆ ಪತ್ರಿಕೆ 2025 ಅಂತ ಹೇಳಿದೆ. ಆ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿಯಲ್ಲಿ ನಡೆಸಿರ್ತಕ್ಕಂತಹ ಕೆಎ ವತಿಯಿಂದ ನಡೆಸಿರ್ತಕ್ಕಂತಹ ಕ್ವಶನ್ ಪೇಪರ್ ಯಾವ ರೀತಿ ಬಂದಿದೆ, ಯಾವ ಸಿಲೆಬಸ್ ಮೇಲೆ ಬಂದಿದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಹಾಕಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಅದರ ಮೇಲೆ ನಾವು ಏನ್ ಮಾಡಿದೀವಿ ಅಂತಂದ್ರೆ 2 ಮಾಡೆಲ್ ಗಳನ್ನು ಕೂಡ ಕೊಟ್ಟಿದ್ದೀವಿ. ನೀವೇನಾದ್ರೂ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆದ್ರೆ ಯಾವ್ದಾದ್ರು ಒಂದು ಸ್ಕೂಲಿಗೆ ಸೆಲೆಕ್ಷನ್ ಗ್ಯಾರಂಟಿ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ನಾವು ಮುಗಿಸ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.